ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಸೆಪ್ಟೆಂಬರ್ ತಿಂಗಳ 21ನೇ ತಾರೀಕು ಸ್ಥಿರವಾಸರ ಅಂದರೆ ಶನಿವಾರ. ಈ ಶನಿವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ದಕ್ಷಿಣಾಯಿನೆ, ವರ್ಷ ಋತು, ಭಾದ್ರಪದ ಮಾಸ, ಕೃಷ್ಣ ಪಕ್ಷದ ಚತುರ್ಥಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 11 ಗಂಟೆ 10 ನಿಮಿಷದವರೆಗೆ ಇರಲಿದೆ. ನಂತರ ಪಂಚಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಅಶ್ವಿನಿ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 7 ಗಂಟೆ 49 ನಿಮಿಷದವರೆಗೆ ಇರಲಿದೆ. ನಂತರ ಭರಣಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಭವ. ಇದು ಈ ದಿನ ಬೆಳಿಗ್ಗೆ 7 ಗಂಟೆ 43 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ವ್ಯಾಘಾತ ಯೋಗ. ಇದು ಈ ದಿನ ಬೆಳಿಗ್ಗೆ 11 ಗಂಟೆ 35 ನಿಮಿಷದವರೆಗೆ ಇರಲಿದೆ. ನಂತರ ಹರ್ಷಣ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂತಹ ರಾಶಿ ಕನ್ಯಾ, ಚಂದ್ರ ಇರುವಂತಹ ರಾಶಿ ಮೇಷ. ಹಾಗೆ ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 14 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 45 ನಿಮಿಷದವರೆಗೆ. ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 6 ಗಂಟೆ 12 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 43 ನಿಮಿಷದವರೆಗೆ. ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 1 ಗಂಟೆ 47 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 18 ನಿಮಿಷದವರೆಗೆ ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 6 ಗಂಟೆ 26 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 12 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗ್ಲಿ ಯಾವುದೇ ಶುಭ ಕಾರ್ಯಗಳನ್ನಾಗ್ಲಿ ಆರಂಭ ಮಾಡಬೇಡಿ. ಏಕೆಂದ್ರೆ ನೀವು ಯಾವುದೇ ಕೆಲಸಗಳನ್ನ ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬಾ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 49 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 38 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತದ ಸಮಯ. ಹಾಗೆ ಈ ದಿನ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ರಾತ್ರಿ 8 ಗಂಟೆ 12 ನಿಮಿಷದಿಂದ ರಾತ್ರಿ 9 ಗಂಟೆ 40 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಪ್ರಾತಃ ಕಾಲ 6 ಗಂಟೆ 8 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 19 ನಿಮಿಷಕ್ಕೆ. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಕರ್ಕಾಟಕ, ತುಲಾ, ವೃಶ್ಚಿಕ ಮತ್ತೆ ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನ ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಶನಿ. ಶನಿ ಅಂತ ಹೇಳಿದ್ರೆ ಸ್ಥಿರ, ಶಾಶ್ವತ. ಆದ್ರಿಂದಲೇ ಶನಿವಾರವನ್ನ ಸ್ಥಿರವಾಸರ ಅಂತ ಹೇಳಿ ಕರೆಯುವಂಥದ್ದು. ನಾವು ಮಾಡುವಂತಹ ಕೆಲಸ, ನಮ್ಮ ಶ್ರಮ, ನಮ್ಮ ಕರ್ಮ, ನಮ್ಮ ವೃತ್ತಿ, ನಮ್ಮ ಉದ್ಯೋಗ ಇದಕ್ಕೆಲ್ಲ ಕಾರಕನಾಗಿರುವಂಥವನು ಶನಿ. ಹಾಗೆ ನಮ್ಮ ಆಯಸ್ಸಿಗೂ ಕೂಡ ಕಾರಕ ಶನಿಯಾಗಿರುವಂಥವನು. ಆದರೆ ಶನಿ ಸ್ವಲ್ಪ ನಿಧಾನವಾಗಿ ಮಂದಗತಿಯ ಚಲನೆ ಇದ್ರೂ ಕೂಡ ಶಾಶ್ವತವಾದಂತಹ ಫಲವನ್ನು ಕೊಡುವಂಥವನು. ಹಾಗಾಗಿ ಈ ದಿನ ಶಾಶ್ವತವಾದಂತಹ ವಿದ್ಯೆಯನ್ನು ಕಲೀಲಿಕ್ಕೆ ಕೆಲವರು ಆಧ್ಯಾತ್ಮಿಕ ಸಾಧನೆಯನ್ನ ಮಾಡಿಕೊಳ್ತಾರೆ. ಇದು ಅವರ ಜೀವಿತದ ಕೊನೆಯವರೆಗೂ ಕೂಡ
ಈ ವಿದ್ಯೆ ಅವರ ಜೊತೆಯಲ್ಲೇ ಇರುತ್ತೆ. ಹಾಗಾಗಿ ಆಧ್ಯಾತ್ಮಿಕ ಸಾಧನೆಯನ್ನ ಮಾಡಿಕೊಳ್ಳಿಕ್ಕೆ ಈ ದಿನ ತುಂಬಾ ಪ್ರಶಸ್ತವಾಗಿರುವಂಥದ್ದು. ಇನ್ನು ಕೆಲವರು ತಂತ್ರವಿದ್ಯೆಯನ್ನ ಕಲಿತಾರೆ. ಯಂತ್ರ, ಮಂತ್ರ, ತಂತ್ರ ಇತ್ಯಾದಿ ವಿದ್ಯೆಗಳನ್ನು ಕಲಿಯುವಂಥವ್ರಿಗೂ ಕೂಡ ಶನಿವಾರ ತುಂಬಾ ಅನುಕೂಲಕರವಾಗಿ ಇರುವಂಥದ್ದು. ಹಾಗೆ ಈ ದಿನದಲ್ಲಿ ಇರುವಂತಹ ಗುರುಹೋರದ ಸಮಯ ಕೂಡ ಬಹಳ ಚೆನ್ನಾಗಿದೆ. ಯಾವುದೇ ಕೆಲಸಗಳನ್ನ ನೀವು ಗುರುಹೋರದಲ್ಲಿ ಆರಂಭ ಮಾಡಿದ್ರೂ ಅದು ಒಳ್ಳೆಯ ಫಲವನ್ನು ಕೊಡುತ್ತೆ. ಹಾಗಾಗಿ ಗುರುಹೋರ ಇರುವಂತಹ ಸಮಯ ಬೆಳಿಗ್ಗೆ 7 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 9 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 13 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 14 ನಿಮಿಷದವರೆಗೆ. ಹಾಗೆ ರಾತ್ರಿ 9 ಗಂಟೆ 14 ನಿಮಿಷದಿಂದ ರಾತ್ರಿ 10 ಗಂಟೆ 13 ನಿಮಿಷದವರೆಗೆ ಗುರುಹೋರ ಇರುವಂತಹ ಸಮಯ. ಇದನ್ನ ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂತಹ ಶನಿಹೋರ ಸ್ವಲ್ಪ ಮಂದಗತಿಯಲ್ಲಿ ನಡೆಯುವಂಥದ್ದು. ಕೆಲಸಗಳು ಬೇಗ ಪೂರ್ಣ ಆಗಲ್ಲ, ಬೇಗ ಫಲವನ್ನು ಕೊಡಲ್ಲ. ಹಾಗಾಗಿನೇ ತಾಳ್ಮೆಯನ್ನು ಪರೀಕ್ಷೆ ಮಾಡುವಂತಹ ಸಂದರ್ಭ ಅಂತ ಹೇಳಿದ್ರೆ ಈ ದಿನ ಇರುವಂತಹ ಶನಿಹೋರಾದ ಸಂದರ್ಭ. ಹಾಗಾಗಿ ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನ ಆದಷ್ಟು ಶನಿಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 6 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 8 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 1 ಗಂಟೆ 12 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 13 ನಿಮಿಷದವರೆಗೆ. ಇನ್ನು ರಾತ್ರಿ 8 ಗಂಟೆ 14 ನಿಮಿಷದಿಂದ ರಾತ್ರಿ 9 ಗಂಟೆ 14 ನಿಮಿಷದವರೆಗೆ ಶನಿಹೋರ ಇರುವಂತಹ ಸಮಯ. ಇದನ್ನ ನೀವು ಅವಾಯ್ಡ್ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ಇರುವಂತಹ ಕುಜಹೋರ ತುಂಬಾ ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ಕೆಲವು ಸಾಹಸ ಕೃತ್ಯಗಳನ್ನ ಮಾಡುವಂತಹ ಸಾಹಸ ಕೆಲಸಗಳು ಇದೆ. ಅಂದ್ರೆ ಮಿಲಿಟರಿಯಲ್ಲಿ, ಪೊಲೀಸಲ್ಲಿ, ಅಗ್ನಿಶಾಮಕ ದಳ ಇತ್ಯಾದಿ ಇಲಾಖೆಗಳಲ್ಲಿ ಕೆಲಸ ಮಾಡುವಂತವರು ಸ್ವಲ್ಪ ಕಷ್ಟದ ಉದ್ಯೋಗವನ್ನೇ ಮಾಡಬೇಕಾಗತ್ತೆ. ಅಂಥವ್ರಿಗೆ ಈ ದಿನ ಇರುವಂತಹ ಕುಜಹೋರ ತುಂಬಾ ಅನುಕೂಲವನ್ನ ತರುತ್ತೆ. ಹಾಗೆ ಈ ಜುಡಿಷಿಯರಿ ಜಡ್ಜ್ಮೆಂಟ್ ವಿಚಾರದಲ್ಲೂ ಕೂಡ ಈ ದಿನ ನಿಮಗೆ ಫೇವರಬಲ್ ಆಗಿರುವಂತಹ ಸಮಯ ಅಂತ ಹೇಳಿದ್ರೆ ಕುಜಹೋರಾದ ಸಮಯ. ಇದು ಈ ದಿನ ಬೆಳಿಗ್ಗೆ 8 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 10 ನಿಮಿಷದವರೆಗೆ. ಹಾಗೆ ಅಪರಾಹ್ನ 3 ಗಂಟೆ 14 ನಿಮಿಷದಿಂದ ಅಪರಾಹ್ನ 4 ಗಂಟೆ 14 ನಿಮಿಷದವರೆಗೆ. ಇನ್ನು ರಾತ್ರಿ 10 ಗಂಟೆ 13 ನಿಮಿಷದಿಂದ ರಾತ್ರಿ 11 ಗಂಟೆ 12 ನಿಮಿಷದವರೆಗೆ ಕುಜಹೋರ ಇರುವಂತಹ ಸಮಯ. ಇದನ್ನ ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂತಹ ರವಿ ಹೋರವನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಅದರಲ್ಲೂ ರಾಜಕಾರಣಿಗಳು ಯಾವುದೇ ಚಟುವಟಿಕೆಗಳನ್ನ ರವಿ ಹೋರಾದಲ್ಲಿ ಮಾಡಬೇಡಿ, ಯಾವುದೇ ಪ್ರಯಾಣವನ್ನ ರವಿ ಹೋರಾದಲ್ಲಿ ಮಾಡಬೇಡಿ. ಇನ್ನು ಗಣ್ಯರನ್ನ ಭೇಟಿ ಮಾಡುವಂಥದ್ದು, ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳನ್ನ ಫಾಲೋ ಅಪ್ ಮಾಡುವಂತಹ ವಿಚಾರ ಆದಷ್ಟು ರವಿ ಹೋರಾದಲ್ಲಿ ಬೇಡ. ಇದು ಈ ದಿನ ಬೆಳಿಗ್ಗೆ 9 ಗಂಟೆ 10 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 10 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 14 ನಿಮಿಷದಿಂದ ಸಂಜೆ 5 ಗಂಟೆ 15 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 12 ನಿಮಿಷದಿಂದ ರಾತ್ರಿ 12 ಗಂಟೆ 12 ನಿಮಿಷದವರೆಗೆ ರವಿ ಹೋರ ಇರುವಂತಹ ಸಮಯ. ಇದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನ ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಉತ್ತಮ ಸಮಯ ಯಾವುದಿದೆ ಅನ್ನುವಂಥದ್ದನ್ನ ಮೊದಲು ತಿಳ್ಕೊಳ್ಳಿ. ಅದಕ್ಕಾಗಿನೇ ಪ್ರತಿನಿತ್ಯ ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಇವುಗಳ ಬಗ್ಗೆ ತಿಳ್ಕೊಳ್ಬೇಕು. ಇನ್ನು ಯಾವ ಹೊರದಲ್ಲಿ ಯಾವ ಕೆಲಸಗಳನ್ನು ಆರಂಭ ಮಾಡಿದ್ರೆ ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ ಅನ್ನುವಂಥದ್ದನ್ನು ಕೂಡ ನೀವು ತಿಳ್ಕೊಳ್ಬೇಕು. ಅದಕ್ಕಾಗಿನೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ಎಲ್ಲ ಮಾಹಿತಿಗಳು ನಿಮಗೆ ಸಿಕ್ಕತ್ತೆ. ಇದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದು ಸಹಕಾರಿಯಾಗಿರುತ್ತೆ. ಹಾಗಾಗಿನೇ ನಮ್ಮ ಹಿರಿಯರು, ಋಷಿ ಮುನಿಗಳು ಹಾಗೆ ಜ್ಯೋತಿಷ್ಯ ಶಾಸ್ತ್ರಜ್ಞರು ಹೇಳುವಂತಹ ಪ್ರಕಾರವೇ ನೀವು ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಪ್ರಯಾಣವನ್ನು ಆರಂಭ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಒಳ್ಳೆಯ ಫಲ ನಿಮಗೆ ಲಭ್ಯವಾಗುತ್ತೆ. ಹಾಗೆ ಈ ದಿನ ಮಹಾಭರಣಿ ಇರುವಂಥದ್ದು, ಭರಣಿ ನಕ್ಷತ್ರ ಇರುವಂತಹ ದಿನ. ಹಾಗೆ ಈ ಚತುರ್ಥಿಯ ಈ ಸಂಜೆಯ ಸಮಯದಲ್ಲಿ ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡುವಂಥದ್ದು ಕೂಡ ಇದೆ. ಅಂದರೆ ಕಷ್ಟಗಳನ್ನು ನಿವಾರಿಸುವಂತಹ ಗಣಪತಿಯನ್ನ ಪೂಜೆ ಮಾಡುವಂಥದ್ದು. ಆದರೆ ಚಂದ್ರೋದಯ ಈ ದಿನ ರಾತ್ರಿ 9 ಗಂಟೆ 2 ನಿಮಿಷಕ್ಕೆ ಆಗೋದ್ರಿಂದ ಈ ಚಂದ್ರೋದಯವನ್ನು ನೋಡಿ ಕೆಲವರು ಉಪವಾಸ ಇರ್ತಾರೆ. ಹಾಗಾಗಿ ಚಂದ್ರೋದಯದ ನಂತರವೇ ನೀವು ಪ್ರಸಾದವನ್ನು ಸ್ವೀಕರಿಸಬೇಕು ಅನ್ನುವಂಥದ್ದು. ಹಾಗೆ ಈ ದಿನ ಗಣಪತಿಯ ಪೂಜೆಯನ್ನು ಮಾಡೋದ್ರಿಂದ ಸರ್ವ ವಿಧದ ವಿಘ್ನಗಳು ಕೂಡ ನಿವಾರಣೆಯಾಗುತ್ತೆ, ಕಷ್ಟಗಳು ಪರಿಹಾರವಾಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿ ಚತುರ್ಥಿಯ ದಿನ ಈ ದಿನ ನೀವು ಯಾವುದೇ ಕೆಲಸಗಳನ್ನು ಆರಂಭ ಮಾಡುವಂಥ ಮೊದಲು ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ನೀವು ಕೆಲಸಗಳನ್ನು ಆರಂಭ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಬಂಧುಗಳೇ, ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇದು ಪಕ್ಷ ಮಾಸ.
ಅಂದರೆ ಭಾದ್ರಪದ ಹುಣ್ಣಿಮೆಯಿಂದ 15 ದಿನಗಳ ಕಾಲ ಪಿತೃಪಕ್ಷ ಇದು. ಇದನ್ನ ಅಪರಪಕ್ಷ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಪಿತೃಪಕ್ಷ ಮೃತ ಹಿರಿಯರನ್ನ ನೆನೆಯುವಂಥ ಸಮಯ ಇದು. ಪಿತೃಗಳ ಆರಾಧನೆಯಿಂದ ನಮಗೆ ಸರ್ವ ವಿಧದಲ್ಲೂ ಕೂಡ ಆಶೀರ್ವಾದ ಸಿಕ್ಕತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ರಿಂದಲೇ ಈ 15 ದಿನಗಳಲ್ಲಿ ಮನೆಯಲ್ಲಿ ಪಿತೃಪಕ್ಷವನ್ನು ಆಚರಣೆ ಮಾಡ್ತಾರೆ. ಕೆಲವರು ತರ್ಪಣವನ್ನು ಕೊಡ್ತಾರೆ, ಕೆಲವರು ಶ್ರಾದ್ದವನ್ನು ಮಾಡುವಂಥದ್ದಿದೆ, ಕೆಲವರು ತ್ರಿಪಿಂಡಿ ಶ್ರಾದ್ದವನ್ನು ಮಾಡ್ತಾರೆ, ಕೆಲವರು ಪ್ರಾಯಶ್ಚಿತ್ತ ತಿಲಹೋಮವನ್ನು ಮಾಡ್ತಾರೆ, ಇನ್ನು ಕೆಲವರು ಮೋಕ್ಷ ನಾರಾಯಣ ಬಲಿಯನ್ನು ಮಾಡುವಂಥದ್ದು ಕೂಡ ಇದೆ. ಈ 5 ವಿಧದ ಪಿತೃ ಕಾರ್ಯವನ್ನ ಈ ಪಿತೃಪಕ್ಷದಲ್ಲಿ ಮಾಡಬೇಕು ಅನ್ನುವಂಥ ಒಂದು ವಿಚಾರ. ನಾವು ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ಪಿತೃಪಕ್ಷದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇವೆ. ಹಾಗಾಗಿ ಪಿತೃಪಕ್ಷದ ಬಗ್ಗೆ ನಿಮಗೆ ಯಾವುದೇ ರೀತಿಯ ಜಿಜ್ಞಾಸೆಗಳಿದ್ರೂ ಕೂಡ ಅದನ್ನ ವಾಟ್ಸಾಪ್ ಮೂಲಕ ಕೇಳಿ. ಅದಕ್ಕೆ ಸೂಕ್ತವಾದಂತಹ ಧರ್ಮಶಾಸ್ತ್ರ ಹೇಳೋ ಪ್ರಕಾರವಾಗಿ ನಿಮಗೆ ಉತ್ತರಗಳನ್ನು ತಿಳಿಸಲಾಗುತ್ತೆ. ಏಕೆಂದರೆ ವರ್ಷಕ್ಕೆ ಒಮ್ಮೆ ಬರುವಂತಹ ಈ ಪಿತೃಪಕ್ಷದಲ್ಲಿ ಅಮಾವಾಸ್ಯೆಯ ಒಳಗೆ ನೀವು ಪಿತೃಗಳ ಕೆಲಸಗಳನ್ನು ಮುಗಿಸ್ಕೊಂಡು ಬಿಡಬೇಕು. ಒಂದು ವೇಳೆ ನೀವು ದೀಪಾವಳಿಯ ಸಂದರ್ಭದಲ್ಲಿ ಪಿತೃಗಳಿಗೆ ಎಡೆ ಇಡ್ತಾ ಇದ್ರೆ, ಕೆಲವರು ಯುಗಾದಿಯ ಸಂದರ್ಭದಲ್ಲಿ ಇಡ್ತಾರೆ, ಕೆಲವರು ಬೇರೆ ಬೇರೆ ಸಂದರ್ಭದಲ್ಲಿ ಈ ಪಿತೃಗಳ ಪೂಜೆಯನ್ನು ಮಾಡುವಂತಹ ವಿಚಾರಗಳು ಕೂಡ ಇದೆ. ಆದರೂ ಕೂಡ ಈ ಪಿತೃಪಕ್ಷ ಮಹಾಲಯ ಅಮಾವಾಸ್ಯೆಯ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರಿಗೆ ಪೂಜೆಯನ್ನು ಸಲ್ಲಿಸಬೇಕು ಅನ್ನುವಂತಹ ಒಂದು ಹಿರಿಯರ ಮಾರ್ಗದರ್ಶನ ಇದೆ. ಅದನ್ನ ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮಗೆ ಬಂದಿರುವಂತಹ ಈ ಪಿತೃ ದೋಷಗಳು ನಿವಾರಣೆಯಾಗುತ್ತೆ. ಹಾಗಾಗಿ ಮನೆಯಲ್ಲಿ ಈ ಪಿತೃ ಕಾರ್ಯವನ್ನ ಮಾಡಬೇಕು ಅನ್ನುವಂಥದ್ದು. ಹಾಗೆ ಗರುಡ ಪುರಾಣ ಹೇಳೋ ಪ್ರಕಾರ ಈ ಪಿತೃಪಕ್ಷದ ಸಂದರ್ಭದಲ್ಲಿ ಪಿತೃ ದೇವತೆಗಳು ತಮ್ಮ ವಂಶಸ್ಥರನ್ನ ನೋಡಬೇಕು ಅಂತ ಹೇಳಿ ಪಿತೃಲೋಕದಿಂದ ಭೂಲೋಕಕ್ಕೆ ಬರ್ತಾರೆ ಅನ್ನುವಂಥ ಒಂದು ವಿಚಾರದ ಉಲ್ಲೇಖ ಇದೆ. ಹಾಗಾಗಿನೇ ತಮ್ಮ ವಂಶಸ್ಥರು ಕೊಡುವಂತಹ ಎಡೆ ಇರ್ಬೋದು, ತಿಲತರ್ಪಣ ಇರ್ಬೋದು, ಶ್ರಾದ್ದದ ಪಿಂಡಾದಿಗಳಿರ್ಬೋದು, ಇದನ್ನ ಸ್ವೀಕರಿಸಿ ಅವರನ್ನ ಹರಸಿ ಹೋಗ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿ ಶ್ರಾದ್ದ ಕರ್ಮಗಳನ್ನು ನಾವು ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು, ಯಾರು ಮಾಡಬೇಕು ಅನ್ನುವಂಥ ವಿಚಾರಗಳು ನಮ್ಮ ಧರ್ಮ ಸಿಂಧುವಿನಲ್ಲಿ ನಿರ್ಣಯ ಆಗಿರುವಂಥದ್ದು. ಅದರಂತೆ ನಿಮ್ಮ ಸಂಪ್ರದಾಯದಂತೆ ಕೆಲವರು ಈ ಪಿತೃಪಕ್ಷದ ಆಚರಣೆಯಲ್ಲಿ ತೊಡಗಿಸ್ಕೊಂಡಿದ್ದೀರಿ. ಇನ್ನೂ ಕೆಲವರಿಗೆ ಜಿಜ್ಞಾಸೆ ಇದೆ, ಇದನ್ನು ಮಾಡಬೇಕಾ ಬೇಡವಾ ಅನ್ನುವಂಥದ್ದು. ಹಾಗಾಗಿ ನಿಮ್ಮ ಯಾವುದೇ ಪ್ರಶ್ನೆಗಳಿರಲಿ, ಯಾವುದೇ ಸಂದೇಹಗಳಿರಲಿ, ಅದನ್ನು ಕೇಳಿ ಪರಿಹಾರ ಮಾಡಿಕೊಳ್ಳಿ. ಈಗಾಗಲೇ ಸಾಕಷ್ಟು ಮಂದಿ ಇಂತಹ ಪ್ರಶ್ನೆಗಳನ್ನು ಕೇಳಿ ಪರಿಹಾರಗಳನ್ನು ಕಂಡುಕೊಂಡಿದ್ದಾರೆ. ಹಾಗೆ ಪಿತೃ ಋಣವನ್ನು ತೀರಿಸಲಿಕ್ಕೆ, ಪಿತೃ ದೋಷದಿಂದ ಪಾರಾಗಲಿಕ್ಕೆ ಅತ್ಯುತ್ತಮವಾದಂತಹ ಒಂದು ಸರಳವಾಗಿರುವಂತಹ ಉಪಾಯ ಅಂತ ಹೇಳಿದ್ರೆ ಈ ಪಿತೃಪಕ್ಷದಲ್ಲಿ ಪಿತೃಗಳ ಪೂಜೆಯನ್ನು ಮಾಡುವಂಥದ್ದು. ಕೆಲವರಿಗೆ ಪೂಜೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಎಡೆಯನ್ನು ಇಡುವಂಥದ್ದಾಗಲಿ ಅಥವಾ ಶ್ರಾದ್ದವನ್ನು ಮಾಡುವಂಥದ್ದಾಗಲಿ, ಮೋಕ್ಷ ನಾರಾಯಣ ಬಲಿಯನ್ನು ಕೊಡುವಂತಹ ವಿಚಾರಗಳಲ್ಲಾಗಲಿ ಕೆಲವರಿಗೆ ಕಷ್ಟ ಆಗುತ್ತೆ. ಏನೋ ಅನಾನುಕೂಲ ಆಗಿರುವಂಥದ್ದು, ಅಸಂದರ್ಭ ಬಂದಿರುತ್ತೆ. ಅಂಥವರು ಈ ಪಿತೃಪಕ್ಷದಲ್ಲಿ ಸ್ವಯಂ ಪಾಕವನ್ನು ಕೊಡಬೇಕು. ಇಲ್ಲಿ ಸ್ವಯಂ ಪಾಕ ಅನ್ನುವಂಥದ್ದು ಬಹಳ ವಿಶೇಷವಾಗಿ ದಾನದ ರೂಪದಲ್ಲಿ ಕೊಡುವಂಥದ್ದು. ಅದರಲ್ಲೂ ಪ್ರತಿ ಅಮಾವಾಸ್ಯೆಯ ದಿನ ಅಥವಾ ಈ ಪಕ್ಷ ಮಾಸದ ಸಂದರ್ಭಗಳಲ್ಲಿ ಮಹಾಲಯ ಅಮಾವಾಸ್ಯೆಯ ದಿನದಲ್ಲಿ ಕರ್ತೃಗಳು ಬ್ರಾಹ್ಮಣರಿಗೆ ದಾನವನ್ನು ಕೊಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಇಲ್ಲಿ ದಾನವನ್ನು ಕೊಡುವಂಥ ಬ್ರಾಹ್ಮಣರು ಸದ್ಬ್ರಾಹ್ಮಣರಾಗಿರಬೇಕು. ಅಂದರೆ ಆಚಾರ ವಿಚಾರ ಇರುವಂಥ, ವೇದ ಅಧ್ಯಯನವನ್ನು ಮಾಡಿರುವಂಥ, ನಿತ್ಯ ವೇದ ಪಾರಾಯಣವನ್ನು ಮಾಡುವಂಥ ಬ್ರಾಹ್ಮಣರಿಗೆ ಕೊಡಬೇಕು. ಅವರು ನಿತ್ಯ ಸಂಧ್ಯಾ ವಂದನೆಗಳನ್ನು ಮಾಡ್ತಾ ಇರಬೇಕು, ದೇವತಾ ಪೂಜೆಯನ್ನು ಮಾಡುವಂಥವ್ರಾಗಿರಬೇಕು. ಹಾಗಾಗಿ ಎಲ್ಲರಿಗೂ ಕೂಡ ಈ ಒಂದು ದಾನವನ್ನು ಮಾಡೋದ್ರಿಂದ ನಿಮಗೆ ಪೂರ್ಣ ಫಲ ಸಿಕ್ಕಲ್ಲ. ಹಾಗಾಗಿನೇ ಅಂಥವರನ್ನು ಹುಡುಕಿ ಅಂಥವರಿಗೆ ಮಾತ್ರ ದಾನವನ್ನು ಕೊಟ್ಟರೆ ಬಹಳ ಶ್ರೇಷ್ಠವಾಗಿರುತ್ತೆ. ಅದು ನಿಮಗೆ ಶೀಘ್ರವಾದ ಫಲವನ್ನು ತಂದು ಕೊಡುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಆದ್ದರಿಂದಲೇ ಈ ಪಿತೃಪಕ್ಷದಲ್ಲಿ ಯಾರು ಶ್ರಾದ್ದವನ್ನು ಮಾಡಲಿಕ್ಕೆ ಆಗಲ್ಲ, ಯಾರು ತರ್ಪಣವನ್ನು ಕೊಡಲಿಕ್ಕೆ ಸಾಧ್ಯ ಆಗಲ್ಲ, ಅಂಥವರು ಸ್ವಯಂ ಪಾಕವನ್ನು ಕೊಡಬಹುದು. ಇಲ್ಲಿ ಸ್ವಯಂ ಪಾಕವನ್ನು ಕೊಡುವಂಥವರು ಉಪವಾಸ ಇರಬೇಕು. ಅಂದರೆ ಏನನ್ನು ಕೂಡ ತಿನ್ನಬಾರ್ದು. ಇನ್ನು ಸ್ನಾನಾದಿಗಳನ್ನು ಮುಗಿಸಿ ಆ ಪಿತೃಗಳ ಫೋಟೋ ಇದ್ರೆ ಅದಕ್ಕೆ ಒಂದು ಪೂಜೆಯನ್ನು ಮಾಡಿ ನಂತರದಲ್ಲಿ ಸ್ವಯಂ ಪಾಕದ ಸಾಮಗ್ರಿಗಳನ್ನು ಅಂಗಡಿಯಿಂದ ತೆಗೆದುಕೊಂಡು ನೇರ ಯಾರಿಗೆ ದಾನ ಕೊಡ್ತೀರೋ ಅವರಿಗೆ ಕೊಡುವಂಥದ್ದು ಆಗಬೇಕಾಗತ್ತೆ. ಇಲ್ಲಿ ಸ್ವಯಂ ಪಾಕಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು ಅಂತ ಹೇಳಿದ್ರೆ ಒಂದು ಕುಟುಂಬ ಒಂದು ಹೊತ್ತಿನ ಊಟಕ್ಕೆ ಆಗುವಷ್ಟು ಸಾಮಗ್ರಿಗಳನ್ನು ಕೊಡಬೇಕು ಅನ್ನುವಂಥದ್ದಿದೆ. ಇಲ್ಲಿ ಅಕ್ಕಿ 1 kg, ತೊಗರಿಬೇಳೆ, ಉದ್ದಿನಬೇಳೆ, ಹೆಸರುಬೇಳೆ, ಕಡಲೆಬೇಳೆ, ಇದು ಯಥಾಶಕ್ತಿ ಅರ್ಧ kg ಅಥವಾ 1 kg ಅಷ್ಟು. ಇನ್ನು ಉಂಡೆ ಬೆಲ್ಲ, ರವೆ, ತೆಂಗಿನಕಾಯಿ, ತುಪ್ಪ,
ದಂಟಿನ ಸೊಪ್ಪು, ಮೆಂತ್ಯದ ಸೊಪ್ಪು, ಬಾಳೆಕಾಯಿ, ಬಾಳೆದಿಂಡು, ಗೆಣಸು, ಗೋರಿಕಾಯಿ, ಸೌತೆಕಾಯಿ, ಹಾಲು, ಮೊಸರು, ವಿಳ್ಳೆದೆಲೆ 5, ಬಟ್ಟಲಡಿಕೆ 5, ಬಾಳೆಹಣ್ಣು ಮತ್ತು ದಕ್ಷಿಣೆ. ಇದನ್ನು ನೀವು ಯಥಾಶಕ್ತಿಯಾಗಿ ಕೊಡಬೇಕು. ಹಾಗಾಗಿ ಕೆಲವರು ಹುಣಸೆ ಹಣ್ಣು, ಸಾಸಿವೆ, ಮೆಣಸಿನಕಾಯಿ ಇದನ್ನು ಕೂಡ ಕೊಡುವಂಥದ್ದಿದೆ. ಅಂದರೆ ಆ ಕುಟುಂಬ ಒಂದು ಹೊತ್ತಿನ ಊಟವನ್ನು ಇದರಿಂದ ಸಿದ್ಧಪಡಿಸ್ಕೊಳ್ಬೇಕು. ಹಾಗಾಗಿ ಭೋಜನ ನಂತರದಲ್ಲಿ ಸಂತೃಪ್ತರಾಗಿ ಅವರು ಯಾರು ದಾನವನ್ನು ಕೊಡ್ತಾರೆ ಆ ಕರ್ತೃವಿನ ಹೆಸರನ್ನು ಹೇಳ್ತಾ ಅವರ ಹಿರಿಯರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಆಶೀರ್ವಾದ ಮಾಡುವಂಥದ್ದು. ಹಾಗೆ ಗತಿಸಿರುವಂತಹ ಹಿರಿಯರು ಆ ಕುಟುಂಬಕ್ಕೆ ಅನುಗ್ರಹವನ್ನುಂಟು ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ಸ್ವಯಂ ಪಾಕವನ್ನ ಅವರಿಗೆ ದಾನ ಮಾಡಿ ಶ್ರದ್ಧಾ ಭಕ್ತಿಗಳಿಂದ ನಮಸ್ಕಾರ ಮಾಡಿ ಅವರ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅನ್ನುವಂಥದ್ದು ಇದೆ. ಹಾಗಾಗಿನೇ ಬಹಳ ವಿಶೇಷವಾಗಿ ಯಾರೋ ಒಂದು ದಿನದ ಶ್ರಾದ್ದವನ್ನಾಗ್ಲಿ ಅಥವಾ ತರ್ಪಣವನ್ನಾಗ್ಲಿ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ ಈ ಪಿತೃಪಕ್ಷದಲ್ಲಿ, ಅಂಥವರು ಈ ಸ್ವಯಂ ಪಾಕವನ್ನು ಕೊಡಬಹುದು. ಯಾಕೆಂದ್ರೆ ಒಂದು ದಿನದ ಶ್ರಾದ್ದವನ್ನು ಮಾಡುವಂಥದ್ದು ಬಹಳ ಕಷ್ಟ. ಕೆಲವರಿಗೆ ಹೆಚ್ಚು ಹಣ ವಿನಿಯೋಗ ಮಾಡಬೇಕಾಗತ್ತೆ. ಇನ್ನು ಕೆಲವೊಂದು ನಿಯಮಗಳನ್ನು ಪರಿಪಾಲನೆ ಮಾಡಬೇಕಾದ್ರೆ ಕುಟುಂಬದಲ್ಲಿ ಅದಕ್ಕೆ ಸಹಮತಿ ಇರಲ್ಲ. ಹಾಗಾಗಿ ಶ್ರಾದ್ದವನ್ನ ಮನೆಯಲ್ಲೇ ಮಾಡಿದ್ರೆ ಶ್ರೇಷ್ಠ ಅನ್ನುವಂಥ ಹಿನ್ನೆಲೆಯಲ್ಲಿ ಕೆಲವರು ಪರಿತಪಿಸ್ತಾ ಇರ್ತಾರೆ. ಮನೆಯ ವಾತಾವರಣ ಸರಿ ಇರಲ್ಲ, ಸ್ವಗೃಹದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಇನ್ನು ಬೇರೆ ಕಡೆ ಮಾಡಿದ್ರೆ ಅದರ ಫಲ ಸಿಕ್ಕತ್ತೋ ಇಲ್ವೋ, ಮಾಡುವಂಥವರು ಯಾವ ರೀತಿಯಲ್ಲಿ ಮಾಡಿಸ್ತಾರೋ ಅನ್ನುವಂಥ ವಿಚಾರಗಳು ಕೂಡ ಮನಸ್ಸಿಗೆ ಬರ್ತಾ ಇರುತ್ತೆ. ಹಾಗಾಗಿನೇ ಈ ಶ್ರಾದ್ದ ಮಾಡುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕಷ್ಟ ಸಾಧ್ಯವಾಗ್ತಾ ಇದೆ. ಜೊತೆಗೆ ಈ ಪಿತೃ ಶ್ರಾದ್ದದಲ್ಲಿ ಪಿಂಡ ಪ್ರದಾನ ಮಾಡುವಂಥವರು ಅದನ್ನು ವಿಸರ್ಜನೆ ಮಾಡುವಂತಹ ವಿಚಾರದಲ್ಲೂ ಕೂಡ ಜಿಜ್ಞಾಸೆ ಇದೆ. ಕೆಲವರಿಗೆ ನೀರಿನ ಮೂಲಗಳು ಸಿಕ್ಕಲ್ಲ, ಕೆಲವರಿಗೆ ಪಿಂಡವನ್ನ ತಿನ್ನುವಂತಹ ಹಸುಗಳು ಸಿಕ್ಕಲ್ಲ. ಇನ್ನು ಎಲ್ಲೇ ಆಗ್ಲಿ, ತೆಂಗಿನ ಮರದ ಕೆಳಗೆ ಆಗ್ಲಿ ಅಥವಾ ಯಾರು ತುಳಿಯದಂತಹ ಜಾಗದಲ್ಲಿ ಅದನ್ನ ಭೂಮಿಯಲ್ಲಿ ಖನನ ಮಾಡಬೇಕು, ಉಳಬೇಕು ಅನ್ನುವಂತಹ ವಿಚಾರ ಬಂದರೂ ಕೂಡ ಅಲ್ಲೂ ಜಾಗದ ಕೊರತೆ ಇರುತ್ತೆ, ಅಭಾವ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಪಿಂಡವನ್ನು ವಿಸರ್ಜನೆ ಮಾಡುವಂಥದ್ದೇ ದೊಡ್ಡ ಸಮಸ್ಯೆ ಆಗ್ಬಿಡತ್ತೆ. ಇಂತಹ ಸಮಸ್ಯೆಗಳ ಮಧ್ಯದಲ್ಲೇ ನಮ್ಮ ಋಷಿ ಮುನಿಗಳು ಈ ಪಕ್ಷ ಮಾಸದಲ್ಲಿ ಅಥವಾ ಯಾವುದೇ ಸಂದರ್ಭದಲ್ಲಿ ಶ್ರಾದ್ದವನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ, ಕೈಲಾಗಲ್ಲ, ಮಾಡುವಂಥ ವಾರಸುದಾರರು ಯಾರೂ ಇಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಸ್ವಯಂ ಪಾಕವನ್ನು ಕೊಡುವಂತಹ ಪದ್ಧತಿಯನ್ನ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿನೇ ಪಿತೃ ಋಣವನ್ನ ಪರಿಹರಿಸಿಕೊಳ್ಳಿಕ್ಕೆ ಅತ್ಯುತ್ತಮವಾದಂತಹ ಮಾರ್ಗ ಇದು ಸ್ವಯಂ ಪಾಕವನ್ನು ನೀಡುವಂಥದ್ದು. ಹಾಗಾಗಿ ನೀವು ಕೂಡ ಈ ಪಕ್ಷ ಮಾಸದಲ್ಲಿ ಪಿತೃಗಳ ಪೂಜೆಯನ್ನ ಮಾಡುವಂಥದ್ದಾಗ್ಲಿ, ಪಿತೃ ಕಾರ್ಯಗಳನ್ನ ಮಾಡುವಂತಹ ವಿಚಾರದಲ್ಲಾಗ್ಲಿ ಅನಾನುಕೂಲವನ್ನ ಎದುರಿಸ್ತಾ ಇದ್ರೆ ಈ ಸ್ವಯಂ ಪಾಕವನ್ನು ಕೊಡುವಂತಹ ಒಂದು ಪ್ರಯತ್ನ ಮಾಡಿ. ಅದು ಕೂಡ ನಿಮಗೆ ನೀವು ಮಾಡುವಂತಹ ಶ್ರಾದ್ದ ಅಥವಾ ಕೊಡುವಂತಹ ತರ್ಪಣದ ಫಲವನ್ನೇ ತಂದು ಕೊಡುತ್ತೆ. ಹಾಗಾಗಿ ಏನೇ ಮಾಡಿದ್ರೂ ನಂಬಿಕೆಯಿಂದ ಮಾಡಿ. ಹಾಗೆ ಈ ಪಿತೃ ಪಕ್ಷದಲ್ಲಿ ಈ ಪಿತೃ ಪೂಜೆಯನ್ನು ಮಾಡೋದ್ರಿಂದ ಪಿತೃ ದೋಷಗಳು ನಿವಾರಣೆಯಾಗತ್ತೆ ಅನ್ನುವಂಥದ್ದು. ಸಕಾಲದಲ್ಲಿ ಮದುವೆ ಆಗದೆ ಇರುವಂಥವ್ರಿಗೆ ವಿವಾಹ ಬಂಧನ ಏರ್ಪಡುತ್ತೆ. ಇನ್ನು ಮಕ್ಕಳಾಗಿಲ್ಲ ಅನ್ನುವಂಥವ್ರು ನಿಷ್ಠೆಯಿಂದ ಪಿತೃಪಕ್ಷವನ್ನು ಆಚರಣೆ ಮಾಡಿದ್ರೆ ಸಂತಾನ ಪ್ರಾಪ್ತಿಯಾಗತ್ತೆ. ಇನ್ನು ಮನೆಯಲ್ಲಿ ಮಕ್ಕಳಿದ್ರೂ ಕೂಡ ನೆಮ್ಮದಿ ಇಲ್ಲ, ಏನೋ ಒಂದು ಅಸಂತೋಷ ಇರುವಂಥದ್ದು, ಒಳ ಜಗಳಗಳು ಯಾವಾಗಲೂ ಇರುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಮಾನಸಿಕವಾಗಿ ನೆಮ್ಮದಿ ಬೇಕು ಅಂತ ಹೇಳಿದ್ರೆ ಪಿತೃಪಕ್ಷದ ಆಚರಣೆ ಬಹಳ ಮುಖ್ಯ. ಇನ್ನು ಹಣಕಾಸಿನ ತೊಂದರೆ ಇರುತ್ತೆ, ಬಡತನ ಇರುತ್ತೆ, ಆರ್ಥಿಕವಾಗಿ ಹಿನ್ನಡೆ ಇರುತ್ತೆ, ಮಾಡುವಂತಹ ವ್ಯಾಪಾರ ವ್ಯವಹಾರಗಳು ಸರಿಯಾಗಿ ನಡೆಯಲ್ಲ, ಇದು ಕೂಡ ಪಿತೃದೋಷದಿಂದ ಬರುವಂಥದ್ದು. ಇದನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂದ್ರೂ ಕೂಡ ಈ ಪಿತೃಪಕ್ಷದ ಅನುಸರಣೆ ಆಗಬೇಕು. ಇನ್ನು ಕೆಲವರಿಗೆ ಅತಿಯಾದಂತಹ ಆರೋಗ್ಯ ಸಮಸ್ಯೆಗಳು ಇರುತ್ತೆ. ಎಲ್ಲೇ ತೋರಿಸ್ಲಿ, ವೈದ್ಯರನ್ನ ಭೇಟಿ ಮಾಡಿದ್ರೂ ಕೂಡ ಔಷಧೋಪಚಾರಗಳನ್ನು ಮಾಡಿಕೊಂಡ್ರೂ ಆ ಒಂದು ರೋಗ ಶಮನ ಆಗಲ್ಲ. ಅಂಥವರು ಈ ಪಿತೃ ಕಾರ್ಯವನ್ನು ಮಾಡಬೇಕು. ಇನ್ನು ಯಾವ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಏನೋ ಒಂದು ಸೋಲು, ಏನೋ ಒಂದು ಹಿನ್ನಡೆ, ಎಲ್ಲೋ ಒಂದು ಭಯದ ವಾತಾವರಣ ಇರುತ್ತೆ. ಅಂಥವರು ಕೂಡ ಪಿತೃಪಕ್ಷದ ಆಚರಣೆಯನ್ನು ಮಾಡಬೇಕು. ಇನ್ನು ಯಾವುದೇ ರೀತಿಯ ಅಭಿವೃದ್ಧಿಗಳು ಆ ಕುಟುಂಬದಲ್ಲಿ ಆಗ್ತಾ ಇಲ್ಲ, ಇಡೀ ಕುಟುಂಬವೇ ಒಂದು ರೀತಿಯಲ್ಲಿ ಮಂಕು ಬಡಿದಂತೆ ಇರುತ್ತೆ. ಹಾಗಾಗಿನೇ ಸಮಾಜದಿಂದ ಬೇರ್ಪಟ್ಟವರಂತೆ ಅವರು ಜೀವನವನ್ನು ನಡೆಸಬೇಕಾಗತ್ತೆ. ಅಂತಹ ಸಂದರ್ಭದಲ್ಲೂ ಕೂಡ ಪಿತೃದೋಷದಿಂದ ಹೀಗಾಗ್ತಾ ಇದೆ ಅಂತ ಹೇಳಿ ಪರಿಭಾವಿಸಿ ಪಿತೃ ಕಾರ್ಯವನ್ನು ನೆರವೇರಿಸಬೇಕು. ಹಾಗಾಗಿ ಬಂಧುಗಳೇ,
ನಾವು ಈ ಪಿತೃಪಕ್ಷದ ಬಗ್ಗೆ ಯಾಕೆ ಇಷ್ಟೊಂದು ವಿಚಾರಗಳನ್ನು ಪ್ರತಿನಿತ್ಯ ತಿಳಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ, ಇದು ಅತ್ಯಂತ ಮಹತ್ವದ ವಿಚಾರ. ಇದು ಅದರಲ್ಲೂ ವರ್ಷಕ್ಕೆ 15 ದಿನಗಳು ಮಾತ್ರ ಬರುವಂಥದ್ದು. ಇಡೀ ವರ್ಷ ನಿಮಗೆ ಈ ಪಿತೃ ಕಾರ್ಯವನ್ನು ನೆರವೇರಿಸಲಿಕ್ಕೆ ಸಾಧ್ಯ ಆಗದೇ ಇದ್ರೆ ಈ ಅವಧಿಯಲ್ಲಿ ಅದನ್ನ ಮಾಡಬಹುದು. ಒಂದು ವೇಳೆ ಈ ಅವಧಿಯಲ್ಲೂ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಸೂರ್ಯ ತುಲಾ ರಾಶಿಯಲ್ಲಿ ಇರುವಂತಹ ಸಂದರ್ಭದಲ್ಲೂ ಕೂಡ ಮಾಡಬಹುದು. ಮುಂದಿನ ತಿಂಗಳು ಕೂಡ ಮಾಡಲಿಕ್ಕೆ ಅವಕಾಶ ಇದೆ ಅನ್ನುವಂತಹ ವಿಚಾರಗಳನ್ನು ನೀವು ತಿಳ್ಕೊಂಡು ವರ್ಷಕ್ಕೆ ಒಮ್ಮೆ ನೀವು ಪಿತೃ ಋಣವನ್ನು ತೀರಿಸಬೇಕು, ಪಿತೃ ಕಾರ್ಯವನ್ನು ಮಾಡಬೇಕು. ಅದು ಶ್ರಾದ್ದ ಮಾಡ್ತಿರೋ, ತ್ರಿಪಿಂಡ ಶ್ರಾದ್ದವನ್ನು ಮಾಡ್ತಿರೋ, ತರ್ಪಣವನ್ನು ಕೊಡ್ತಿರೋ, ತಿಲತರ್ಪಣವನ್ನು ಕೊಡ್ತಿರೋ, ಒಟ್ಟಾರೆ ಪಿತೃಗಳನ್ನು ಸ್ಮರಣೆ ಮಾಡ್ತಾ ಪಿತೃ ಪೂಜೆಯನ್ನು ಮಾಡಿ ಪಿತೃ ಋಣವನ್ನು ಕಳ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಸಂಭ್ರಮದ ದಿನ. ಅದರಲ್ಲೂ ಕೆಲವು ಕೆಲಸ ಕಾರ್ಯಗಳಿಂದ ಅತ್ಯುತ್ತಮವಾದಂತಹ ಫಲಿತಾಂಶಗಳ ಜೊತೆಗೆ ಸಂತೋಷ, ಅನುಕೂಲ ಕೂಡ ನಿಮಗೆ ಉಂಟಾಗುವಂಥದ್ದಿದೆ. ಹಾಗೆ ಕೈಗೊಂಡ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗ್ಬೋದು, ಆದರೂ ಕೂಡ ಸ್ಥಿರವಾದಂತಹ ಫಲಿತಾಂಶವನ್ನು ತರುತ್ತೆ. ಇನ್ನು ಈ ದಿನದಲ್ಲಿ ಮನೆಯಲ್ಲಿ ಬಂಧು ಮಿತ್ರರ ಜೊತೆಯಲ್ಲಿ ಸಂಭ್ರಮದಿಂದ ಕಾಲ ಕಳೆಯುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಕೆಲವು ಘಟನೆಗಳು ಈ ದಿನ ಸ್ವಲ್ಪ ಅಚ್ಚರಿಯನ್ನು ಮೂಡಿಸ್ಬೋದು. ಆದರೆ ಈ ದಿನ ಮುಂಗೋಪದಿಂದ ಕೆಲವು ಅನರ್ಥಗಳು ಸಂಭವಿಸುವಂಥದ್ದು ಕೂಡ ಇದೆ. ಸ್ವಲ್ಪ ನಿಮ್ಮ ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಬೇಕು. ಇನ್ನು ಈ ದಿನ ನಿಮ್ಮ ಆದರ್ಶ ವ್ಯಕ್ತಿಯ ಬಗ್ಗೆ ಅಭಿಮಾನದಿಂದ ಮಾತಾಡ್ತೀರಿ. ಅವರ ಗುಣಗಾನವನ್ನು ಮಾಡುವಂಥದ್ದು ಕೂಡ ಈ ದಿನದಲ್ಲಿರುತ್ತೆ. ಹಾಗೆ ಒಂದು ತಂಡವಾಗಿ ಕೆಲಸ ಮಾಡುವಂಥ, ಒಂದು ಟೀಮ್ ವರ್ಕ್ ಮಾಡುವಂಥ ಸಂದರ್ಭ ನಿಮಗೆ ಒದಗಿ ಬರುತ್ತೆ. ಆ ಟೀಮ್ಗೆ ನೀವೇ ನಾಯಕರು. ನಿಮ್ಮ ನಾಯಕತ್ವ, ನಿಮ್ಮ ಮಾರ್ಗದರ್ಶನದಲ್ಲಿ ಆ ಕೆಲಸಗಳಾಗುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮ್ಮ ಮಾತಿಗೆ ಒಂದು ಬೆಲೆ ಇದೆ, ತೂಕ ಇದೆ. ಹಾಗೆ ಈ ದಿನದ ಕೆಲಸ ಕಾರ್ಯಗಳು ಕುಟುಂಬಕ್ಕಾಗಿ ಮಾಡುವಂಥದ್ದು. ನಿಮ್ಮ ಸ್ವಾರ್ಥ ಇಲ್ಲಿಲ್ಲ, ಕುಟುಂಬಕ್ಕಾಗಿ ಮಾಡುವಂಥ ಒಂದು ಕೆಲಸ, ತ್ಯಾಗದ ಕೆಲಸ ಇದು. ಹಾಗೆ ಈ ದಿನದಲ್ಲಿ ಪ್ರಮುಖ ವ್ಯವಹಾರಗಳಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ಮನೆಯಲ್ಲಿ ಯಜಮಾನನಾಗಿ ಅಥವಾ ಮನೆಯ ಯಾವುದೇ ಸದಸ್ಯರ ಮೂಲಕವಾಗಲಿ ನಿಮ್ಮ ಒಂದು ಪ್ರಭಾವವನ್ನು ನೀವು ಮಾಡುವಂಥ ಸಾಧ್ಯತೆ, ಅಂದರೆ ಆ ಒಂದು ವಿಚಾರಗಳನ್ನು ಅನುಷ್ಠಾನಗೊಳಿಸಲಿಕ್ಕೆ ನಿಮ್ಮ ಪ್ರಯತ್ನ ಬಹಳ ವಿಪರೀತವಾಗಿರುತ್ತೆ. ಇನ್ನು ಅಧಿಕಾರಿಗಳ ಜೊತೆಯಲ್ಲಿ ನಡೆಸುವಂತಹ ಚರ್ಚೆಗಳು ಫಲಪ್ರದವಾಗುತ್ತೆ. ನಿಮ್ಮ ಪ್ರಯತ್ನ ಈ ದಿನ ಒಳ್ಳೆಯ ಫಲವನ್ನು ತಂದುಕೊಡುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಅನುಕೂಲಕರವಾಗಿರುವಂಥ ದಿನ. ಮಧ್ಯೆ ಮಧ್ಯೆ ಮನಸ್ತಾಪಗಳು, ಎಲ್ಲೋ ಒಂದು ಬೇಸರ ಬರಬಹುದು. ಅದನ್ನು ಕಳೀಲಿಕ್ಕೆ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ನಿಮ್ಮ ಇಷ್ಟ ದೇವರ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಸ್ವಲ್ಪ ಮಾನಸಿಕ ಬಳಲಿಕೆ ಹೆಚ್ಚಾಗುವಂಥದ್ದು. ಏನೋ ಒಂದು ರೀತಿಯಲ್ಲಿ ಟೆನ್ಷನ್ ಇದೆ, ಒತ್ತಡ ಇದೆ, ಕೆಲಸ ಕಾರ್ಯಗಳು ಸ್ವಲ್ಪ ಅಸ್ಪಷ್ಟವಾಗಿರುವಂಥದ್ದು. ಆದರೂ ಕೂಡ ಆತುರಾತುರವಾಗಿ ಯಾವುದೋ ಕೆಲಸವನ್ನು ಮಾಡಲಿಕ್ಕೆ ಹೋಗ್ತೀರಿ. ಈ ದಿನ ನಿಮ್ಮ ಪ್ರಯಾಣ ಆಗಲಿ, ನಿಮ್ಮ ಖರ್ಚು ವೆಚ್ಚಗಳಾಗಲಿ ನಿಮ್ಮ ನಿಯಂತ್ರಣವನ್ನು ಮೀರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಈ ದಿನ ಸ್ವಲ್ಪ ನಷ್ಟದ ಬಾಬ್ತು ಕೂಡ ಇರುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ನಿಮ್ಮ ಸ್ವಂತ ಆಲೋಚನೆಗೆ ಅವಕಾಶ ಇಲ್ಲ. ಯಾರದ್ದೋ ಒತ್ತಡಕ್ಕೆ ಈ ದಿನ ಒಳೆಯುವಂಥದ್ದು, ದಾಕ್ಷಿಣ್ಯಕ್ಕೆ ಬಲಿಯಾಗುವಂಥ ಸಾಧ್ಯತೆಗಳೇ ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಅವಕಾಶಗಳೇನು, ಅನುಕೂಲತೆಗಳೇನು ಅನ್ನುವಂಥದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು. ಏಕೆಂದರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಆಪರ್ಚುನಿಟಿ ಸಿಕ್ಕತ್ತೆ, ಒಂದು ಒಳ್ಳೆಯ ಯೋಗ, ಒಳ್ಳೆಯ ಸಮಯ ಅನ್ನುವಂಥದ್ದು ಕೂಡ ಬರುತ್ತೆ. ಇದನ್ನು ನೀವು ಇದನ್ನು ಸ್ವಲ್ಪ ಮನನ ಮಾಡಿಕೊಳ್ಬೇಕು. ಯಾವ ಕೆಲಸವನ್ನು ಯಾವಾಗ ಆರಂಭ ಮಾಡಬೇಕು, ಮತ್ತು ಆ ಕೆಲಸಕ್ಕೆ ಬೇಕಾಗಿರುವಂತಹ ಸಂಪನ್ಮೂಲಗಳು ಏನೇನು, ಯಾರಿಂದ ಸಹಾಯ ಸಿಕ್ಕತ್ತೆ, ಯಾರ ಹಣಕಾಸಿನ ನೆರವು ಬೇಕಾಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ನೀವು ಮುಂದುವರಿಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ರೋಗ ಲಕ್ಷಣ ಗೊತ್ತಿದ್ದು ಕೂಡ ನಿರ್ಲಕ್ಷ್ಯ ಮಾಡಬೇಡಿ. ರೋಗದ ಬಗ್ಗೆ ವೈದ್ಯರ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು, ಔಷಧೋಪಚಾರಗಳನ್ನು ಮಾಡಿಕೊಳ್ಳುವಂಥದ್ದನ್ನು ಮಾಡಿ. ಅದರಲ್ಲೂ ನಿಮ್ಮ ಸ್ವಂತ ಆರೋಗ್ಯ ಈ ದಿನ ಸ್ವಲ್ಪ ಕೈ ಕೊಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಹೃದಯ ಹೇಳುವಂಥ ಮಾತನ್ನು ಕೇಳಿ. ಮನಸ್ಸಿನಂತೆ ನಡ್ಕೊಳ್ಬೇಡಿ. ಮನಸ್ಸು ಚಂಚಲವಾಗಿರುವಂಥದ್ದು, ಸೇಡಿನ ಪ್ರತೀಕಾರದ ಭಾವದಲ್ಲಿ ಈ ದಿನ ಮನಸ್ಸಿರುತ್ತೆ. ಆದರೆ ಹೃದಯ ಮಾತ್ರ ನಿಮ್ಮ ಪ್ರೀತಿ ಪಾತ್ರರಿಗೆ ಮಿಡಿತಾ ಇರುತ್ತೆ. ಅಂಥ ಒಂದು ಅವಕಾಶವನ್ನು ಈ ದಿನ ಬಳಸ್ಕೊಳ್ಳಿ. ನಿಮ್ಮ ಹೃದಯ ಶ್ರೀಮಂತಿಕೆ ಎಷ್ಟಿದೆ ಅನ್ನುವಂಥದ್ದನ್ನು ತೋರಿಸಿ.
ಎಲ್ಲ ವಿಚಾರಗಳಲ್ಲೂ ಕೂಡ ತೆರೆದ ಮನಸ್ಸಿನಿಂದ ಇರಿ. ಪೂರ್ವಾಗ್ರಹ ಬೇಡ, ಅಂದರೆ ಪ್ರಿಜುಡಿಸ್ ಅನ್ನುವಂಥದ್ದನ್ನು ಇಟ್ಕೊಳ್ಬೇಡಿ. ಹಾಗೆ ಸ್ವಚ್ಛಂದವಾದಂತಹ ವ್ಯಾಪಾರ ವ್ಯವಹಾರಗಳಾಗಲಿ, ಟ್ರಾನ್ಸ್ಪರೆಂಟಾಗಿ ನಡೆಯುವಂಥ ವಿಚಾರಗಳಲ್ಲಾಗಲಿ ಈ ದಿನ ಆದ್ಯತೆ ಕೊಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಒಳ್ಳೆಯ ಸಮಯ ಸಿಕ್ಕುವಂಥ ದಿನ. ಅದರಲ್ಲೂ ಬಹಳ ದಿನಗಳಿಂದ ಸಂಯಮದಿಂದ ಬಹಳ ತಾಳ್ಮೆಯಿಂದ ಕಾಯ್ತಾ ಇರುವಂತಹ ವಿಚಾರ ಈ ದಿನ ನಿಮ್ಮ ಮನಸ್ಸಿಗೆ ಸಂತೋಷವನ್ನು ತರುತ್ತೆ. ಯಾಕೆಂದರೆ ಆ ಕಾರ್ಯ ಈ ದಿನ ಪೂರ್ಣ ಆಗುತ್ತೆ. ಅದಕ್ಕೆ ಇದ್ದಂತಹ ಅಡೆತಡೆಗಳು ನಿವಾರಣೆಯಾಗುತ್ತೆ. ಸಿಹಿ ಸುದ್ದಿಯೊಂದನ್ನು ಕೇಳುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ಈ ದಿನ ಹೊಸಬರ ಪರಿಚಯ ಆಗುವಂಥದ್ದು ಅದು ನಿಮಗೆ ಮುಂದೆ ಸಹಾಯಕವಾಗಿ ನಿಲ್ಲುತ್ತೆ. ಎಲ್ಲ ವಿಚಾರಗಳಲ್ಲೂ ಕೂಡ ಈ ದಿನ ನಿಮ್ಮ ಒಂದು ಪೂರ್ವಾಗ್ರಹದಂತೆ ಅಥವಾ ನಿಮ್ಮ ಅನಿಸಿಕೆಯಂತೆಯೇ ಕೆಲಸಗಳಾಗುತ್ತೆ. ಒಳ್ಳೆಯ ಫಲ ಕೂಡ ನಿಮಗೆ ಸಿಕ್ಕತ್ತೆ. ಹಾಗೆ ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ದುಡುಕಿನ ನಿರ್ಧಾರವನ್ನು ಕೈಗೊಳ್ಳಬೇಡಿ. ಇದೊಂದನ್ನು ಮಾತ್ರ ಈ ದಿನ ಮರಿಬೇಡಿ. ಎಷ್ಟೇ ಒತ್ತಡ ಬರಲಿ, ಎಷ್ಟೇ ಒಂದು ಇನ್ಫ್ಲೂಯೆನ್ಸ್ ಅನ್ನುವಂಥದ್ದು ಬಂದರೂ ಕೂಡ ಈ ಆತುರಾತುರವಾಗಿ ಯಾವುದೇ ನಿರ್ಧಾರಗಳನ್ನು ಕೈಗೊಳ್ಳಬೇಡಿ. ಹಾಗೆ ಈ ದಿನ ನೀವು ಬಯಸುವಂಥ ಕೆಲಸಗಳನ್ನೇ ಮಾಡುವಂಥ ಅವಕಾಶಗಳಿದೆ. ಹಾಗಾಗಿ ವಿದ್ಯಾರ್ಥಿಗಳಿಗಾಗಲಿ, ಉದ್ಯೋಗಿಗಳಿಗಾಗಲಿ, ವ್ಯಾಪಾರಸ್ಥರಿಗಾಗಲಿ, ಗೃಹಿಣಿಯರಿಗಾಗಲಿ ಈ ದಿನ ಉತ್ತಮ ಅವಕಾಶಗಳು ಸಿಕ್ಕುವಂತಹ ಸಂದರ್ಭ ಇದೆ. ಅದನ್ನು ನೀವು ಸದುಪಯೋಗ ಪಡಿಸ್ಕೊಳ್ಳಿ. ಹಾಗೆ ಈ ದಿನ ನಿಮ್ಮ ಜೀವನ ಶೈಲಿಯಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳುವಂಥ ಸಮಯ ಕೂಡ ಇದೆ. ಹಾಗಾಗಿ ನೀವು ಅಂದುಕೊಂಡಿರುವಂತಹ ಒಂದು ಅಜೆಂಡಾ ಇರ್ಬೋದು ಅಥವಾ ಯಾವುದೋ ಒಂದು ವಿಚಾರದಲ್ಲಿ ಆಮೂಲಾಗ್ರವಾಗಿ ಬದಲಾವಣೆ ತರಬೇಕು ಅನ್ನುವಂಥ ವಿಚಾರ ಈ ದಿನ ಪ್ರಯತ್ನ ಮಾಡಿ ಅದು ಜಾರಿಯಾಗುತ್ತೆ. ಇನ್ನು ಕುಟುಂಬದ ವ್ಯವಹಾರಗಳಲ್ಲಿ ಪ್ರಮುಖವಾದ ನಿರ್ಧಾರವನ್ನು ಕೈಗೊಳ್ಳಲಿಕ್ಕೆ ಹಿರಿಯರ ಒಂದು ಸಲಹೆ, ಮಾರ್ಗದರ್ಶನ ಕೂಡ ನಿಮಗೆ ಸಿಕ್ಕತ್ತೆ. ವ್ಯಾಪಾರ ವಿಸ್ತರಣೆಯ ಪ್ರಯತ್ನಗಳು ಕೂಡಿ ಬರುವಂಥದ್ದು ಕೂಡ ಇದೆ. ಸ್ವಂತ ವ್ಯಾಪಾರ ಮಾಡುವಂಥವ್ರಿಗೆ ಈ ದಿನ ಲಾಭ ಇದೆ. ಹಾಗೆ ಅದನ್ನು ಯಾಕೆ ಮುಂದುವರಿಸಬಾರ್ದು, ಯಾಕೆ ಅದನ್ನು ವಿಸ್ತರಣೆ ಮಾಡಬಾರ್ದು ಅನ್ನುವಂಥ ಒಂದು ಚಾಲೆಂಜಿಂಗ್ ಆಗಿರುವಂಥ ವಿಚಾರ ಕೂಡ ನಿಮ್ಮ ಮನಸ್ಸಿಗೆ ಬರುತ್ತೆ. ಹಾಗೆ ಈ ದಿನ ನಿಮ್ಮ ಪ್ರಯತ್ನಗಳಿಗೆ ನಿಮ್ಮ ಪ್ರೀತಿ ಪಾತ್ರರ ನೆರವು ಬಹಳ ವಿಶೇಷವಾಗಿ ಕೂಡಿ ಬರುತ್ತೆ. ಹಾಗಾಗಿನೇ ಈ ದಿನ ನಿಮಗೆ ಸಕ್ಸಸ್. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ದೂರದರ್ಶಿತ್ವ ಇರುವಂಥ ದಿನ. ದೂರದೃಷ್ಟಿ ಇದೆ. ನಾಳೆ ಹೇಗೆ ಏನು ಅನ್ನುವಂಥದ್ರ ಬಗ್ಗೆ ತುಂಬ ಪರಿಕಲ್ಪನೆ ಚೆನ್ನಾಗಿದೆ. ಹಾಗಾಗಿ ಯಾವುದೇ ಕೆಲಸ ಮಾಡಿದ್ರೂ ಕೂಡ ಈ ದಿನ ನೀವು ತತ್ಕಾಲಕ್ಕೆ ಆಸೆ ಪಡಲ್ಲ. ಅಂದರೆ ಈ ದಿನಕ್ಕೆ ಅದು ಸರಿ ಇದ್ದರೆ ಸಾಕು, ಅನುಕೂಲ ಇದ್ದರೆ ಸಾಕು, ನಾಳೆ ನೋಡಿದ್ರಾಯ್ತು ಅನ್ನುವಂಥ ಸ್ವಭಾವ ನಿಮ್ಮಲ್ಲಿಲ್ಲ. ಹಾಗಾಗಿ ಈ ದಿನದ ಕೆಲಸ ನಾಳೆಯೂ ಕೂಡ ಉತ್ತಮ ಫಲವನ್ನು ಕೊಡಬೇಕು, ನಾಳೆಗೂ ಅದು ಒಂದು ರೀತಿಯಲ್ಲಿ ಪ್ರಸ್ತುತವಾಗಬೇಕು. ಅಂಥ ವಿಚಾರಗಳನ್ನೇ ಈ ದಿನ ಹೆಚ್ಚು ಗ್ರಹಿಸುವಂಥದ್ದು, ಹೆಚ್ಚು ಅದನ್ನೇ ಅನುಷ್ಠಾನಗೊಳಿಸುವಂಥ ಪ್ರಯತ್ನದಲ್ಲೂ ಕೂಡ ಇರುವಂಥದ್ದಿದೆ. ಹಾಗಾಗಿ ಈ ದಿನ ಹಣಕಾಸಿನ ವಿಚಾರದಲ್ಲೂ ಕೂಡ ನಿಮಗೆ ತುಂಬ ಪ್ರಗತಿ ಇದೆ. ಇನ್ನು ಹೊಸ ವಸ್ತುಗಳನ್ನು ಖರೀದಿ ಮಾಡುವಂಥ ಯೋಗ ಇದೆ. ಆದರೆ ಈ ಪಿತೃಪಕ್ಷದ ಸಂದರ್ಭ, ಮನೆಗೆ ಬೇಕಾದಂಥ ದಿನನಿತ್ಯದ ಬಳಕೆಯ ವಸ್ತುಗಳನ್ನು ಖರೀದಿ ಮಾಡಿ. ಆದರೆ ವಾಹನ ಆಗಲಿ, ಒಡವೆಗಳನ್ನಾಗಲಿ, ಮನೆಯ ಸೈಟು ಜಮೀನು ಇತ್ಯಾದಿಗಳನ್ನಾಗಲಿ ಖರೀದಿ ಮಾಡುವಂಥ ಒಂದು ವಿಚಾರ ಏನಾದರೂ ಇದ್ದರೆ ಸ್ವಲ್ಪ ನಿಧಾನಿಸಿ. ಹಾಗಾಗಿನೇ ಈ ದಿನ ತಾಳ್ಮೆ ಇದ್ದಷ್ಟು ನಿಮಗೆ ಒಳ್ಳೆಯ ಫಲ ಅನ್ನುವಂಥದ್ದು ಬೇರೆ ಬೇರೆ ಕಾರಣಗಳಿಗಾಗೂ ಸಿಕ್ಕುವಂಥದ್ದು ಇದೆ. ಇನ್ನು ಈ ದಿನ ಸ್ತ್ರೀ ವರ್ಗದವರಿಂದ ಸ್ವಲ್ಪ ಸಂಕಟ ಪಡಬೇಕಾಗತ್ತೆ. ಅವರಿಗಾಗಿ ಸ್ವಲ್ಪ ಖರ್ಚು ವೆಚ್ಚಗಳು ಹೆಚ್ಚಾಗುತ್ತೆ. ಅವರ ಮಾತನ್ನು ಉಳಿಸ್ಲಿಕ್ಕೆ ಈ ದಿನ ತುಂಬ ಶ್ರಮ ಪಡ್ತೀರಿ. ಅವರನ್ನು ಡಿಫೆಂಡ್ ಮಾಡಿಕೊಳ್ಳುವಂಥದ್ದು, ಅವರ ತಪ್ಪುಗಳನ್ನು ಕೂಡ ಈ ದಿನ ನೀವು ಒಪ್ಪಿಕೊಳ್ಳುವಂಥ ಒಂದು ಕಷ್ಟದ ಪರಿಸ್ಥಿತಿಯನ್ನು ಕಾಣುವಂಥ ಸಾಧ್ಯತೆ ಕೂಡ ಇದೆ. ಒಟ್ಟಾರೆ ಈ ದಿನ ಬೇರೆಯವರನ್ನ ಮನ ಓಲೈಸಲಿಕ್ಕಾಗಿಯೇ ಸ್ವಲ್ಪ ಕಷ್ಟಪಡುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಜೀವನ ಅನ್ನುವಂಥದ್ದನ್ನು ಸದಾಕಾಲ ಸಮತೋಲನದಲ್ಲಿ ಇಟ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಯಾವ ಒಂದು ವಿಚಾರದಲ್ಲೂ ಕೂಡ ನಿಮಗೆ ಸಂತೋಷ ಈ ದಿನ ಲಭ್ಯವಾಗುತ್ತೆ. ನೀವು ಅಂದುಕೊಂಡಂಥ ಕೆಲಸವನ್ನು ಮಾಡ್ತೀರಿ. ನಿರುದ್ಯೋಗಿಗಳಿಗೂ ಕೂಡ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥ ಸಂದರ್ಭಗಳಿದೆ. ಅದಕ್ಕಾಗಿ ನಿಮ್ಮ ಪ್ರಯತ್ನ ನಿಧಾನವಾದರೂ ಕೂಡ ಒಳ್ಳೆಯ ಫಲವನ್ನು ತರುತ್ತೆ.
ತಾಳ್ಮೆಯಿಂದ ಇರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಪಾರ್ವತಿ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಪಾರ್ವತಿ ಅಮ್ಮನವರ ದರ್ಶನವನ್ನು ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ ಆದಾಯದ ವಿಚಾರದಲ್ಲಾಗಲಿ ಹಣದ ವಿಚಾರದಲ್ಲಾಗಲಿ ಸ್ವಲ್ಪ ನಿರಾಸೆ ಉಂಟಾಗುವಂಥ ದಿನ. ಎಷ್ಟೋ ಕಷ್ಟಪಡ್ತೀರಿ, ಎಷ್ಟೋ ಲೆಕ್ಕಾಚಾರ ಇದೆ, ಆದರೂ ಅದು ತಲೆ ಕೆಳಗಾಗುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಈ ದಿನ ತೆಗೆದುಕೊಂಡಂಥ ನಿರ್ಧಾರವನ್ನು ಕೂಡ ಬಹಳ ಬೇಗ ಬದಲಾವಣೆ ಮಾಡುವಂಥದ್ದು ಇದೆ. ತುಂಬ ಫ್ಲಕ್ಚುಯೇಷನ್ ಇರುವಂಥ ಮನಸ್ಸು ನಿಮ್ಮದು. ಸಾಮಾನ್ಯವಾಗಿ ನಿರ್ಧಾರಗಳನ್ನು ಬದಲಾಯಿಸಲ್ಲ, ಆದರೆ ಈ ದಿನದಲ್ಲಿ ಬದಲಾವಣೆ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತಲ್ಲ ಅನ್ನುವಂಥ ಒಂದು ಪ್ರಾಯೋಗಿಕವಾಗಿ ಈ ಎಕ್ಸ್ಪೆರಿಮೆಂಟ್ ಮಾಡುವಂಥ ಸಂದರ್ಭಗಳೇ ಒದಗಿ ಬರುತ್ತೆ. ಇನ್ನು ಈ ದಿನ ಸ್ವಲ್ಪ ಚಾಡಿ ಮಾತನ್ನು ಕೇಳುವಂಥದ್ದು ಇದೆ. ಬೇರೆಯವರ ಮಾತು, ಮೂರನೆಯವರ ಮಾತು ಇದನ್ನು ನಿಮಗೆ ತುಂಬ ಕುತೂಹಲ, ಏನೋ ಒಂದು ಕ್ಯೂರಿಯಾಸಿಟಿ. ಅದಕ್ಕಾಗಿಯೇ ಚಾಡಿಕೋರರ ಮಾತನ್ನು ಕೇಳೋದ್ರಿಂದ ಈ ದಿನ ನೀವು ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗಲ್ಲ. ಕೆಲಸವನ್ನು ಮಧ್ಯಕ್ಕೆ ನಿಲ್ಲಿಸ್ತೀರಿ. ಕೆಲಸದಲ್ಲಿ ಸ್ವಲ್ಪ ಡಿವಿಯೇಷನ್ ಇರುವಂಥ ಸಂದರ್ಭಗಳು ಬರುತ್ತೆ. ಹಾಗೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲೂ ಕೂಡ ಸಣ್ಣ ಪುಟ್ಟ ವಿವಾದಗಳು ಉಂಟಾಗುವಂಥದ್ದು. ನೀವು ಮನೆಯಲ್ಲೇ ಇರಿ, ಉದ್ಯೋಗದಲ್ಲಿರಿ, ವ್ಯಾಪಾರದಲ್ಲಿರಲಿ, ಆ ಒಂದು ಸಂಬಂಧಪಟ್ಟಂತಹ ಈ ವಿವಾದಾತ್ಮಕವಾದಂತಹ ಕಿರಿಕಿರಿಗಳು ಉಂಟಾಗುವಂಥದ್ದು. ಹಾಗೆ ನಿಮ್ಮ ಒಳ್ಳೆಯತನಕ್ಕೆ ಬೆಲೆ ಇಲ್ಲ, ನಿಮ್ಮ ತ್ಯಾಗಕ್ಕೆ ಯಾರೂ ಮರುಗುವಂಥವರು ಈ ದಿನ ಇರಲ್ಲ. ಹಾಗಾಗಿನೇ ಈ ದಿನ ಸ್ವಲ್ಪ ಕಠಿಣ, ಕಠೋರವಾಗಿ ಮನುಷ್ಯತ್ವ ಇಲ್ಲದಂಥವರ ಜೊತೆಯಲ್ಲಿ ಇರಬೇಕಾಗತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ಯಾವ ಸ್ನೇಹಿತರನ್ನು ಆಯ್ಕೆ ಮಾಡ್ಕೊಳ್ತೀರಿ ಅನ್ನುವಂಥದ್ದು ನಿಮಗೆ ಬಹಳ ಮುಖ್ಯವಾಗುತ್ತೆ. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಉತ್ತೇಜನ ಕೊಡುವಂಥವರೋ ಅಥವಾ ನಿಮ್ಮನ್ನು ಕಾಲೆಳೆದು ನಿಮ್ಮ ಒಂದು ಪ್ರಯತ್ನಕ್ಕೆ ತಣ್ಣೀರೆರಚುವಂತಹ ಸ್ನೇಹಿತರು ನಿಮ್ಮ ಜೊತೆ ಇರ್ತಾರೋ ಇದನ್ನು ನೀವು ನಿರ್ಧರಿಸಬೇಕಾಗತ್ತೆ. ಹಾಗೆ ಈ ದಿನ ಹೊಸದಾಗಿ ಪರಿಚಯ ಆಗಿರುವಂಥವರ ಜೊತೆಯಲ್ಲಿ ಮಾಡುವಂತಹ ಹಣಕಾಸಿನ ವ್ಯವಹಾರಗಳಲ್ಲಿ ಸ್ವಲ್ಪ ಜಾಗ್ರತೆ. ಇನ್ನು ಜೀವನದಲ್ಲಿ ಬದಲಾವಣೆ ಬೇಕು ಅಂತ ಹೇಳಿ ಬಯಸ್ತಾ ಇರುವಂಥವರು ಆ ವಿಚಾರವಾಗಿ ಒಂದಲ್ಲ 2 ಸಲ ಯೋಚನೆ ಮಾಡಿ, ತಜ್ಞರ ಅಭಿಪ್ರಾಯ ಪಡ್ಕೊಳ್ಳಿ, ಅನುಭವಸ್ಥರ ಮಾತುಗಳನ್ನು ಕೇಳಿಸ್ಕೊಳ್ಳಿ. ಹಾಗೆ ಮನೆಯಲ್ಲಿರುವಂಥ ತಂದೆ ತಾಯಿಯಂದ್ರ ಸೇವೆ ಮಾಡುವಂಥದ್ದು, ಅವರ ಒಂದು ಸಲಹೆಯನ್ನು ಪಡ್ಕೊಳ್ಳುವಂಥ ವಿಚಾರಗಳೇನಿದೆ ಇದನ್ನು ತುಂಬ ಪಾಸಿಟಿವ್ ಆಗಿ ನೀವು ಸ್ವೀಕಾರ ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಗಣಪತಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಗಣಪತಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಪ್ರೀತಿ ಪ್ರೇಮದ ಈ ಬಾಂಧವ್ಯದ ನಂಟು ಏನಿದೆ ಇದು ಸ್ವಲ್ಪ ಸಂಕೋಲೆಯಲ್ಲಿ ಇರುವಂಥದ್ದು. ಹಾಗಾಗಿ ಯಾವುದಕ್ಕೂ ಕೂಡ ಒಂದು ಫ್ರೀನೆಸ್ ಅನ್ನುವಂಥದ್ದು ಇಲ್ಲ. ಇಲ್ಲಿ ಕಂಟ್ರೋಲ್ ಡೆಮಾಕ್ರಸಿ ಇರುವಂಥ ಸಂದರ್ಭ ಇದೆ. ಹಾಗಾಗಿ ನಿಮ್ಮ ಯೋಜನೆಗಾಗಲಿ ನಿಮ್ಮ ಆಲೋಚನೆಗಳಿಗಾಗಲಿ ಬೇರೆಯವರಿಂದ ಒಂದು ನಿರ್ಬಂಧಗಳು ಇರುವಂಥ ಸಂದರ್ಭ ಇದೆ. ಹಾಗಾಗಿ ಈ ದಿನ ನಿಮಗೆ ವ್ಯಕ್ತಿ ಸ್ವಾತಂತ್ರ್ಯ ಇಲ್ಲ, ವಾಕ್ ಸ್ವಾತಂತ್ರ್ಯ ಇಲ್ಲ, ಮಾತಿಗೂ ಕೂಡ ಈ ದಿನ ನಿರ್ಬಂಧ ಇರುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ನಿಮ್ಮ ಶತ್ರುಗಳ ಸಂಖ್ಯೆ ಕೂಡ ಹೆಚ್ಚಾಗ್ಬಿಡುತ್ತೆ. ಹಾಗಾಗಿ ಎಲ್ಲರಿಂದ ಪ್ರತಿರೋಧವನ್ನು ಈ ದಿನ ಅನುಭವಿಸಬೇಕಾಗತ್ತೆ. ಸಮಸ್ಯೆಗಳು ಜಾಸ್ತಿ. ಹಾಗಾಗಿನೇ ಹಣಕಾಸಿನ ವ್ಯವಹಾರ ಮಾಡಲಿಕ್ಕೆ ಹೋಗಬೇಡಿ, ದೂರದ ಪ್ರಯಾಣವನ್ನು ಮಾಡಲಿಕ್ಕೆ ಹೋಗಬೇಡಿ. ಹೊಸದಾಗಿ ಏನೇ ಬದಲಾವಣೆ ತರಬೇಕು, ಉದ್ಯೋಗದ ಬದಲಾವಣೆ ಇರ್ಬೋದು ಅಥವಾ ಇನ್ನಿತರ ಒಂದು ಮಾರ್ಪಾಟುಗಳನ್ನು ಮಾಡುವಂತಹ ವಿಚಾರ ಸದ್ಯಕ್ಕೆ ಬೇಡ. ಇನ್ನು ಯಾವುದೇ ಪ್ರಮುಖ ವಿಚಾರಗಳನ್ನು ಕೂಡ ಈ ದಿನ ತೀರ್ಮಾನಕ್ಕೆ ಒಳಪಡಿಸಬೇಡಿ. ಏಕೆಂದರೆ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ಬಾಲಿಶವಾಗಿರುತ್ತೆ. ನಾಳೆ ಅದು ನಿಮಗೆ ನಷ್ಟವನ್ನು ತರುತ್ತೆ. ನಾಳೆಗೆ ಪಶ್ಚಾತ್ತಾಪಕ್ಕೆ ಅದೇ ಕಾರಣವಾಗುವಂಥದ್ದು. ಹಾಗಾಗಿ ಈ ದಿನ ನೀವು ಯಾವುದೇ ನಿರ್ಧಾರಕ್ಕೆ ಬದ್ಧರಾಗಬೇಡಿ, ಅಂದರೆ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ. ಇನ್ನು ಈ ದಿನದಲ್ಲಿ ಸಾಕಷ್ಟು ಸಂದೇಶಗಳು ಬರುವಂಥದ್ದಿದೆ, ಚರ್ಚೆಗಳಾಗತ್ತೆ, ಸಂವಾದಗಳು ಆಗತ್ತೆ. ಅಂಥದ್ದನ್ನು ನಿರೀಕ್ಷೆ ಮಾಡ್ಬೋದು. ಆದರೆ ಎಲ್ಲದಕ್ಕೂ ಕೂಡ ಒಂದು ಮಿತಿ ಇದೆ. ಏಕೆಂದರೆ ಚರ್ಚೆ ಈ ದಿನ ವಿವಾದಕ್ಕೆ ಕಾರಣವಾಗುವಂಥದ್ದು, ಮನಸ್ತಾಪಗಳಿಗೆ ಕಾರಣವಾಗುವಂಥ ಒಂದು ಅವಕಾಶವನ್ನು ಜಾಸ್ತಿ ಮಾಡುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ನಿಮ್ಮ ಶಕ್ತಿಯ ಮಟ್ಟ ಹೆಚ್ಚಾಗಿದೆ, ತುಂಬ ಎನರ್ಜಿ ಇದೆ. ಅದನ್ನು ಸ್ವಲ್ಪ ಚಾನಲೈಸ್ ಮಾಡ್ಕೊಳ್ಳಿ, ಆ ಎನರ್ಜಿಯನ್ನು ಸದುಪಯೋಗಪಡಿಸ್ಕೊಳ್ಳಿ. ಏನಾದರೂ ಒಂದನ್ನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಕನಕಧಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿ ದರ್ಶನ ಮಾಡ್ಕೊಳ್ಳಿ, ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು,
ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ತುಂಬ ಉತ್ಸಾಹದ ದಿನ. ನೀವು ಯಾವುದೇ ಕೆಲಸ ಆರಂಭ ಮಾಡಿ ತುಂಬ ಉತ್ಸಾಹದಲ್ಲಿರ್ತೀರಿ. ತುಂಬ ಎಕ್ಸೈಟ್ಮೆಂಟ್ ಇರುವಂಥ ದಿನ ಇದು. ಹಾಗೆ ಅರ್ಧಂಬರ್ಧಾಗಿರುವಂಥ ಕೆಲಸ ಕಾರ್ಯಗಳ ಬಗ್ಗೆ ಈ ದಿನ ಒಳ್ಳೆಯ ಸ್ಟ್ರಾಟಜಿಯನ್ನು ಉಪಯೋಗಿಸುವಂಥದ್ದು. ಒಟ್ಟಾರೆ ಕೆಲಸ ಪೂರ್ಣ ಆಗಬೇಕು, ಅದಕ್ಕಾಗಿ ಶತಾಯ ಗತಾಯ ಪ್ರಯತ್ನ ಈ ದಿನ ಮುಂದುವರಿಯುತ್ತೆ. ಹಾಗೆ ಈ ದಿನದಲ್ಲಿ ಕೆಲವೊಂದು ಅಪಾಯಕರವಾದಂತಹ ಕಾರ್ಯಗಳಿಗೆ ಕೈ ಹಾಕುವಂಥದ್ದು ಇದೆ. ತುಂಬ ಚಾಲೆಂಜಿಂಗ್ ಆಗಿರುವಂಥದ್ದು, ಅಷ್ಟೇ ಸ್ಪರ್ಧೆ ಇರುವಂಥ ಒಂದು ಕೆಲಸಗಳು, ಅದಕ್ಕೆ ಕೈ ಹಾಕೋಣ, ಅದರಿಂದ ಏನು ಬರುತ್ತೆ ನೋಡೋಣ ಅನ್ನುವಂಥ ಒಂದು ಕುತೂಹಲದಿಂದ ಕೆಲಸ ಮಾಡುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಯಾವುದೇ ಭಿನ್ನಾಭಿಪ್ರಾಯಗಳು ಬಂದರೂ ಕೂಡ ಅದನ್ನು ಮಾತುಕತೆಯ ಮೂಲಕ ಪರಿಹಾರ ಮಾಡಿಕೊಳ್ಬೇಕು. ಇದೊಂದನ್ನು ಮಾತ್ರ ನೀವು ಗಮನದಲ್ಲಿಟ್ಕೊಳ್ಳಿ. ಹಾಗಾಗಿ ಈ ದಿನ ನೀವು ಹೆಚ್ಚು ಹೆಚ್ಚು ವಿಚಾರದ ಬಗ್ಗೆ ಮಾತಾಡೋದ್ರಿಂದ ಅದರಲ್ಲಿ ಒಂದು ಕ್ಲಾರಿಟಿ ಸಿಕ್ಕತ್ತೆ. ನಿಮ್ಮ ಅಭಿಪ್ರಾಯ ಏನಿದೆ ಅನ್ನುವಂಥದ್ದು ಬೇರೆಯವರಿಗೆ ಅರ್ಥ ಆಗುತ್ತೆ. ಹಾಗಾಗಿನೇ ಈ ದಿನ ಮೌನವಾಗಿರೋದಕ್ಕಿಂತ ಸಂದರ್ಭ ಬಂದಾಗ ಮಾತಾಡುವಂಥದ್ದು, ನೀವು ತೆಗೆದುಕೊಂಡಂಥ ತೀರ್ಮಾನದ ಬಗ್ಗೆ ಕುಟುಂಬಸ್ಥರಿಗೆ ತಿಳಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರಿ. ಆದಷ್ಟು ಟ್ರಾನ್ಸ್ಪರೆಂಟ್ ಆಗಿರಿ. ಇನ್ನು ಈ ದಿನದಲ್ಲಿ ಹಣಕಾಸಿನ ತೊಂದರೆಗಳನ್ನು ನಿವಾರಣೆ ಮಾಡ್ಕೊಳ್ತೀರಿ. ಹಾಗಾಗಿನೇ ನಿಮಗೆ ಸಮಸ್ಯೆಗಳು ಎಲ್ಲಿಂದ ಉದ್ಭವ ಆಯಿತು, ಅದನ್ನು ಹೇಗೆ ಪರಿಹಾರ ಮಾಡಿಕೊಳ್ಬೇಕು, ಈ ಕಾರ್ಯಕಾರಣ ಸಂಬಂಧ ಬಹಳ ಚೆನ್ನಾಗಿ ನಿಮಗೆ ಗೊತ್ತಿದೆ. ಹಾಗೆ ಈ ದಿನದಲ್ಲಿ ಹೊಸದಾಗಿ ಏನಾದರೂ ಆರಂಭ ಮಾಡಬೇಕು ಅನ್ನುವಂಥ ಆಲೋಚನೆ ಮನಸ್ಸಿನಲ್ಲಿ ಬರುತ್ತೆ. ಅಂಥ ಒಂದು ಕನಸನ್ನು, ಕಲ್ಪನೆಯನ್ನು ನೀವು ಮೂಡಿಸ್ಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನದಲ್ಲಿ ಕುಟುಂಬದವರಿಂದ ಕೆಲವೊಂದು ಆಶ್ಚರ್ಯಕರವಾದಂಥ ವಿಚಾರಗಳನ್ನು ತಿಳ್ಕೊಳ್ಳುವಂಥದ್ದು ಕೂಡ ಇದೆ. ಇಲ್ಲಿಯವರೆಗೆ ನಿಮಗೆ ಗೊತ್ತಿಲ್ಲ, ಮನೆಯಲ್ಲಿದ್ದರೂ ಕೂಡ ಕೆಲವು ವಿದ್ಯಮಾನಗಳು ನಿಮ್ಮ ಗಮನಕ್ಕೆ ಬಂದಿಲ್ಲ. ಆದರೆ ಈ ದಿನ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಹೆಚ್ಚು ಕುತೂಹಲದಿಂದ ನೀವು ಭಾಗವಹಿಸುವಂಥದ್ದು, ಹಾಗೆ ಬೇರೆಯವರ ವಿಚಾರದಲ್ಲೂ ಕೂಡ ತೀವ್ರವಾದ ಕುತೂಹಲವನ್ನು ವ್ಯಕ್ತಪಡಿಸುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನೀವು ನಿಮ್ಮ ಜೀವನವನ್ನು ತುಂಬ ಚೆನ್ನಾಗಿ ಅನುಭವಿಸುವಂಥದ್ದು. ಜೀವನ ಅಂದರೆ ಅದರ ಸಾರ ಎಷ್ಟಿದೆ, ಏನಿದೆ ಅನ್ನುವಂಥದ್ದನ್ನು ನಿಮ್ಮ ಪ್ರೀತಿ ಪ್ರೇಮದ ಮೂಲಕ ವ್ಯಕ್ತಪಡಿಸುವಂಥ ಅವಕಾಶಗಳು ಈ ದಿನ ತುಂಬ ಇದೆ. ಒಟ್ಟಾರೆ ಸಂತೋಷದ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಶಿವಪಾರ್ವತಿಯರ ದರ್ಶನ ಮಾಡಿ, ಮಹಾಲಕ್ಷ್ಮಿ ಮಹಾವಿಷ್ಣುವನ್ನು ಈ ದಿನ ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಸೌಹಾರ್ದಯುತವಾಗಿರುವಂಥ ದಿನ, ತುಂಬ ಅನುಕೂಲತೆಗಳು ಇರುವಂಥ ದಿನ. ಹಾಗೆ ಈ ದಿನ ಭಗವಂತನ ಅನುಗ್ರಹ ಚೆನ್ನಾಗಿದೆ, ನಿಮ್ಮ ಹಿರಿಯರ ಆಶೀರ್ವಾದ ಇದೆ, ನಿಮ್ಮ ಸಹೋದ್ಯೋಗಿಗಳ ಸಹಕಾರ ಇದೆ, ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಿ ನಿಮ್ಮ ಸಂಗಾತಿಯ ಬೆಂಬಲ ಇದೆ. ಇನ್ನೇನು ಬೇಕು? ಒಂದು ಕೆಲಸವನ್ನು ಸಾಧನೆ ಮಾಡಲಿಕ್ಕೆ ಈ ದಿನ ನಿಮಗೆ ಎಲ್ಲ ರೀತಿಯಲ್ಲೂ ಪರಿಪೂರ್ಣವಾದಂತಹ ಅವಕಾಶಗಳು ಸಿಕ್ಕುವಂಥ ದಿನ. ಹಾಗೆ ಈ ದಿನ ಅಪರೂಪಕ್ಕೆ ಒಂದು ಉಡುಗೊರೆ ಸಿಕ್ಕತ್ತೆ, ಏನೋ ಒಂದು ಗಿಫ್ಟ್ ಅನ್ನುವಂಥದ್ದು ನಿಮಗೆ ಸಿದ್ಧಿಸುವಂಥದ್ದು. ಹಾಗೆ ಈ ದಿನ ನಿಮ್ಮ ಸ್ನೇಹಿತರಿಂದ ತುಂಬ ಪ್ರಶಂಸೆಯ ಮಾತುಗಳನ್ನು ಕೇಳುವಂಥದ್ದು ಇದೆ. ನೀವು ಮಾಡಿರುವಂಥ ಕೆಲಸ ಕಾರ್ಯಗಳ ಬಗ್ಗೆ 4 ಜನ ಮಾತಾಡ್ತಾರೆ, 4 ಜನ ಹೊಗಳ್ತಾರೆ. ಹಾಗೆ ಈ ಕೆಲಸ ಈ ರೀತಿಯಲ್ಲಿದ್ದರೆ ಇನ್ನೂ ಚೆನ್ನಾಗಿತ್ತು ಅನ್ನುವಂಥ ಸಲಹೆಯನ್ನು ಕೊಡುವಂಥವರು ಕೂಡ ಇದ್ದಾರೆ. ಆದರೆ ಯಾವುದೇ ಸಲಹೆ ಬಂದರೂ ಕೂಡ ಅದನ್ನು ಸ್ವಲ್ಪ ಪಾಸಿಟಿವ್ ಆಗಿ ನೋಡುವಂಥ ಒಂದು ಪ್ರಯತ್ನ ಮಾಡಿ. ಹಾಗೆ ಈ ದಿನ ಚಿಲ್ಲರೆ ವ್ಯಾಪಾರಿಗಳಿಗೆ ತುಂಬ ಲಾಭದಾಯಕವಾದಂಥ ದಿನ. ಇನ್ನು ಮನೆಯಲ್ಲೇ ಇರುವಂಥವರಿಗೆ, ಗೃಹಿಣಿಯರಿಗೆ ಅತ್ಯುತ್ತಮವಾದಂತಹ ಒಂದು ಸೇವೆಗೆ ಅವಕಾಶ ಕಲ್ಪಿಸಿಕೊಳ್ಳುವಂಥ ದಿನ ಇದು. ಹಾಗಾಗಿ ನಿಮ್ಮ ಕೈಚಳಕವನ್ನು, ನಿಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೂ ಕೂಡ ಈ ದಿನ ತುಂಬ ಅವಕಾಶಗಳು ಸಿಕ್ಕುವಂಥದ್ದು. ಹಾಗೆ ಈ ದಿನ ಕೆಲವರ ಟೀಕೆಗಳಿಂದ ನಿಮ್ಮನ್ನು ನೀವು ಡಿಫೆಂಡ್ ಮಾಡಿಕೊಳ್ಬೇಕಾಗತ್ತೆ, ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಬೇಕು. ನೀವು ಮಾಡಿರುವಂಥ ಕೆಲಸ ಸರಿ ಇದೆ, ಆ ಕೆಲಸ ಇದೇ ಉದ್ದೇಶಕ್ಕೆ ಮಾಡಿದ್ದು ಅನ್ನುವಂಥದ್ದನ್ನು ಬೇರೆಯವರಿಗೆ ತಿಳಿಸಿಪಡಿಸುವಂಥ ಒಂದು ಪ್ರಯತ್ನದಲ್ಲೂ ಕೂಡ ಇರ್ತೀರಿ. ಹಾಗಾಗಿನೇ ಈ ದಿನ ಸ್ವಲ್ಪ ತಾಳ್ಮೆಯಿಂದ ಇರಿ, ಸಂಯಮದಿಂದ ಇರಿ. ಆದಷ್ಟು ತಪ್ಪು ತಿಳುವಳಿಕೆ ಹೊಂದಿರುವಂಥವ್ರಿಗೆ ಈ ದಿನ ಎಲ್ಲಿ ತಪ್ಪಾಗಿದೆ, ಎಲ್ಲಿ ತಿಳುವಳಿಕೆಯಲ್ಲಿ ಎಡವಟ್ಟಾಗಿದೆ ಅನ್ನುವಂಥದ್ದನ್ನು ತಿಳಿಸುವಂಥ ಒಂದು ಗುರುಸ್ಥಾನದಲ್ಲಿ ಇರ್ತೀರಿ. ನಿಧಾನ ಆದರೂ ಕೂಡ ಸ್ಥಿರವಾಗಿರುವಂಥ ಫಲಿತಾಂಶ ನಿಮ್ಮ ಪ್ರಯತ್ನಕ್ಕೆ ಈ ದಿನ ಸಿಕ್ಕತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ.
ಧನುರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಕೆಲಸ ಕಾರ್ಯಗಳು ಬೇಗ ಬೇಗ ಆಗ್ತಾ ಇಲ್ವಲ್ಲ ಅನ್ನುವಂಥ ಒಂದು ಆತಂಕ ನಿಮಗೆ. ಆದರೆ ಪರಿಸ್ಥಿತಿ ನಿಮ್ಮ ನಿಯಂತ್ರಣದಲ್ಲಿಲ್ಲ. ಬೇರೆ ಯಾರೋ ಆ ಒಂದು ಪರಿಸ್ಥಿತಿಯನ್ನು ಆಡಿಸ್ತಾ ಇರುವಂಥವ್ರು, ಅದು ಭಗವಂತನೇ ಇರ್ಬೋದು, ನಿಮ್ಮ ಪಿತೃಗಳೇ ಇರ್ಬೋದು. ಹಾಗಾಗಿನೇ ಈ ದಿನ ಅನ್ಯರ ಒಂದು ಸಲಹೆ, ಮಾರ್ಗದರ್ಶನ, ಅವರ ಮರ್ಜಿಗೆ ಕಾಯುವಂಥ ಸಾಧ್ಯತೆಗಳು ಈ ದಿನ ಜಾಸ್ತಿ ಇರುತ್ತೆ. ಇನ್ನು ಈ ದಿನದಲ್ಲಿ ಕುಟುಂಬ ಸದಸ್ಯರ ಜೊತೆಯಲ್ಲಿ ಅನಿರೀಕ್ಷಿತ ವಿವಾದಗಳು ಉಂಟಾಗುವಂಥದ್ದು ಇದೆ. ನೀವು ನಿರೀಕ್ಷೆನೇ ಮಾಡಿಲ್ಲ ಅಂಥ ಒಂದು ವಿಚಾರಕ್ಕೆ ಈ ದಿನ ಚರ್ಚೆಯಿಂದ ವಾದ ಪ್ರತಿವಾದ, ಮನಸ್ತಾಪ, ಭಿನ್ನಾಭಿಪ್ರಾಯ ಈ ಹಂತವನ್ನು ತಲುಪುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಈ ದಿನ ಬಹಳ ಜಾಣತನದಿಂದ ಅಂಥ ವಿವಾದಗಳಿಂದ ನೀವು ಹೊರಬರುವಂಥದ್ದು ತುಂಬ ಸೂಕ್ತ. ಇನ್ನು ಈ ದಿನ ನಿಮ್ಮ ಮನಸ್ಸನ್ನು ಕೆಲಸದ ಮೇಲೆ ಕೇಂದ್ರೀಕರಿಸುವಂಥದ್ದು ಉತ್ತಮ. ಕಾನ್ಸಂಟ್ರೇಷನ್ ಇಟ್ಕೊಳ್ಳಿ, ಇಲ್ಲಾಂದರೆ ಕೆಲಸ ಅರ್ಧಂಬರ್ಧ ಆಗುತ್ತೆ. ಚಂಚಲವಾಗಿರುವಂಥ ಮನಸ್ಸು ಏನೇನೋ ಆಲೋಚನೆಗೆ ಒಳಪಡುತ್ತೆ. ಹಾಗಾಗಿನೇ ಈ ದಿನ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಕಡಿಮೆ, ಆರೋಗ್ಯ ಕಡಿಮೆ, ನಿದ್ರೆ ಕಡಿಮೆ, ವಿಶ್ರಾಂತಿ ಕಡಿಮೆ. ಈ ಎಲ್ಲದರ ಫಲವಾಗಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಹಾಗೆ ಅನಾವಶ್ಯಕವಾಗಿ ಬರುವಂಥ ಕೋಪವನ್ನು ಈ ದಿನ ನಿಯಂತ್ರಣ ಮಾಡಿಕೊಳ್ಬೇಕು. ಇಲ್ಲಾಂದರೆ ಇದಕ್ಕಾಗಿ ಭಾರಿ ಬೆಲೆಯನ್ನು ನೀವು ತೆರಬೇಕಾಗತ್ತೆ. ಇನ್ನು ಕೆಲವರ ಟೀಕೆ ಟಿಪ್ಪಣಿಗಳೇನಿದೆ ಅದನ್ನು ಒಂದು ಕಿವಿಯಿಂದ ಕೇಳಿ ಮತ್ತೊಂದರಲ್ಲಿ ಬಿಡುವಂಥದ್ದು ಉತ್ತಮ. ಯಾವುದೇ ವ್ಯಕ್ತಿಯ ಟೀಕೆಗಳಿಗಾಗಲಿ, ನಿಮ್ಮ ಬಗ್ಗೆ ಇರುವಂತಹ ಒಂದು ಅವಹೇಳನಕಾರಿಯಾದಂಥ ಹೇಳಿಕೆಗಳಿಗಾಗಲಿ ಬೆಲೆ ಕೊಡಬೇಡಿ ಈ ದಿನ. ಏಕೆಂದರೆ ನಿಮಗೆ ಗೊತ್ತಿದೆ ನೀವು ಏನು ಅಂತ ಹೇಳಿ. ನಿಮ್ಮನ್ನು ನೀವು ಈ ದಿನ ಸದೃಢವಾಗಿ ಆತ್ಮವಿಶ್ವಾಸದಿಂದ ಮುಂದುವರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಬೇರೆಯವರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡಬೇಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಕರ ರಾಶಿಯವರಿಗೆ ಈ ದಿನ ಭಾವನಾತ್ಮಕವಾಗಿ ಸ್ವಲ್ಪ ತೊಂದರೆಗಳು ಉಂಟಾಗುವಂಥ ದಿನ. ನೀವು ಅತಿಯಾಗಿ ಪ್ರೀತಿಸುವಂಥವ್ರು, ಅತಿಯಾಗಿ ನಂಬಿರುವಂಥವ್ರು, ಆತ್ಮ ಸ್ನೇಹಿತರು, ಇಂಥವರಿಂದನೇ ಈ ದಿನ ನಿಮಗೆ ಸ್ವಲ್ಪ ಆತಂಕಕಾರಿ ಬೆಳವಣಿಗೆಗಳು ಕಂಡುಬರುತ್ತೆ. ಹಾಗಾಗಿ ಅವರ ಮಾತು, ಅವರ ನಡತೆ ಈ ದಿನ ನಿಮಗೆ ಆಶ್ಚರ್ಯದ ಜೊತೆಗೆ ತೀವ್ರವಾದಂತಹ ಒಂದು ನೋವನ್ನು ಕೂಡ ತಂದುಕೊಡುತ್ತೆ. ಹಾಗಾಗಿ ಈ ದಿನದಲ್ಲಿ ಯಾವುದೇ ವಿಚಾರದಲ್ಲೂ ಕೂಡ ನಿಮ್ಮ ಚೌಕಟ್ಟನ್ನು ಮೀರಬೇಡಿ. ಎಲ್ಲದಕ್ಕೂ ಒಂದು ಲಿಮಿಟ್ ಇದೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಚಾಡಿಕೋರರ ಮಾತಿಗೆ ಮಾನ್ಯತೆಯನ್ನು ನೀಡಬೇಡಿ. ಮೂರನೆಯವರ ವಿಚಾರ, ಮೂರನೆಯವರ ಮಾತು ಈ ದಿನ ನಿಮಗೆ ಅನವಸರ. ಅದರಿಂದ ದೂರ ಇರುವಂಥ ಪ್ರಯತ್ನ ಮಾಡಿ. ಹಾಗೆ ಈ ದಿನ ನಿಮ್ಮ ಮಕ್ಕಳಿಂದಾಗಲಿ, ನಿಮ್ಮ ಬಂಧುಗಳಿಂದಾಗಲಿ ಏನನ್ನು ಕೂಡ ಬಯಸಬೇಡಿ. ಎಕ್ಸ್ಪೆಕ್ಟೇಷನ್ ಇರಬಾರದು ಈ ದಿನ. ಆಗ ಮಾತ್ರ ನಿಮಗೆ ಸಂತೋಷ ಇರುತ್ತೆ. ಇನ್ನು ಈ ದಿನದಲ್ಲಿ ವಿದ್ಯೆ ಕಡಿಮೆ ಇದ್ದರೂ ಬುದ್ಧಿ ಜಾಸ್ತಿ ಇದೆ, ಅನುಭವ ಜಾಸ್ತಿ ಇದೆ. ಹಾಗಾಗಿನೇ ಕೆಲವೊಂದು ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ತುಂಬ ಅವಕಾಶಗಳು ನಿಮಗೆ ಇರುವಂಥದ್ದು, ಅದನ್ನು ತುಂಬ ಚೆನ್ನಾಗಿ ಸಮರ್ಥವಾಗಿ ಬಳಸ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಜೀವನದಲ್ಲಿ ಯಾವ ರೀತಿಯಲ್ಲಿ ಇರಬೇಕು, ಮಾದರಿಯಾಗಿರಬೇಕು, ಜೀವನವನ್ನು ನೀವು ಕಂಪ್ಲೀಟಾಗಿ ಜೀವನ ಅಂತ ಹೇಳೇ ಪರಿಗಣಿಸಬೇಕು ಅನ್ನುವಂಥ ವಿಚಾರದಲ್ಲಿ ತುಂಬ ಆಸಕ್ತಿ ಇದೆ. ಹಾಗಾಗಿನೇ ಯಾವುದೇ ಒಂದು ಕಳಪೆಯ ಗುಣಮಟ್ಟದ ವಸ್ತುಗಳಿಗೆ ಆಸೆ ಪಡಲ್ಲ. ಹಾಗೆ ಈ ದಿನ ನಿಮ್ಮ ಆಸೆಗೆ ವಿರುದ್ಧವಾಗಿ, ಇಚ್ಛೆಗೆ ವಿರುದ್ಧವಾಗಿ ನಡೆಯುವಂಥ ವಿದ್ಯಮಾನಗಳನ್ನು ಕೂಡ ಖಂಡಿಸುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ಹೊಡೆದ್ರೆ ಭಂಡಾರ ಹೊಡಿಬೇಕು. ಒಳ್ಳೆಯ ಶಿಸ್ತು, ಒಳ್ಳೆಯ ಗುಣಮಟ್ಟದ ವಸ್ತುಗಳು, ಹಾಗೆ ನಂಬಿಕೆಗೆ ಪಾತ್ರರಾದಂತಹ ಸ್ನೇಹಿತರು, ಇಂಥವರನ್ನು ಈ ದಿನ ಹೆಚ್ಚು ಬಯಸುವಂಥ ಸಾಧ್ಯತೆಗಳಿರುತ್ತೆ. ಹಾಗೆ ಈ ದಿನ ನಿಮ್ಮ ವೃತ್ತಿಪರ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ನಿರಾಸೆ ಆಗ್ಬೋದು. ನಿಮ್ಮ ಉದ್ಯೋಗದ ವಿಚಾರದಲ್ಲಿ ಸ್ವಲ್ಪ ಗೊಂದಲಗಳಿರ್ಬೋದು. ಇದನ್ನು ಆದಷ್ಟು ತಾಳ್ಮೆಯಿಂದ ನೀವು ಪರಿಹಾರ ಮಾಡಿಕೊಳ್ಳಿ. ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತಂದುಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನವಗ್ರಹಗಳ ದರ್ಶನ ಮಾಡಿ, ಗಣಪತಿಯ ಪ್ರಾರ್ಥನೆ ಮಾಡಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕುಂಭರಾಶಿಯವರಿಗೆ ಈ ದಿನ ಲಾಭದ ದಿನ, ಸಂತೋಷದ ದಿನ, ತುಂಬ ಲವಲವಿಕೆ ಇರುವಂಥ ದಿನ, ತುಂಬ ಎನರ್ಜಿ ಇರುವಂಥ ದಿನ ಕೂಡ.
ಹಾಗಾಗಿನೇ ಈ ದಿನದಲ್ಲಿ ಸಂಬಂಧಗಳಲ್ಲಿ ಎಷ್ಟೇ ಬಿರುಕುಗಳಿರಲಿ, ಸಂಬಂಧಿಕರು ಎಷ್ಟೇ ದೂರ ಇರಲಿ, ಅವರನ್ನು ಹೇಗೋ ಮಾಡಿ ನಿಮ್ಮ ಒಂದು ವ್ಯಾಪ್ತಿಗೆ ತಂದುಕೊಳ್ತೀರಿ, ಅವರ ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಳ್ತೀರಿ. ಹಾಗೆ ಈ ದಿನದಲ್ಲಿ ನಿಮ್ಮ ಮುಂದಿನ ಜೀವನದ ಗುರಿ ಏನು, ಜೀವನ ಅಂದರೆ ಏನು, ಇಂತಹ ವಿಚಾರಗಳಲ್ಲಿ ತುಂಬ ಪ್ರಬುದ್ಧತೆಯ ಮಾತುಗಳು ನಿಮ್ಮಿಂದ ಬರುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಸಮಯವನ್ನು ವ್ಯರ್ಥ ಮಾಡಲ್ಲ, ಸದುಪಯೋಗ ಪಡಿಸ್ಕೊಳ್ತೀರಿ. ಟೈಮ್ ಈಸ್ ಮನಿ ಅನ್ನುವಂಥದ್ದರ ಅರ್ಥ ನಿಮಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ. ಹಾಗೆ ಮನೆಯ ಸುರಕ್ಷತೆಯ ಬಗ್ಗೆ, ಮನೆಗೆ ಬೇಕಾದಂತಹ ಕೆಲವು ಸಾಮಗ್ರಿಗಳನ್ನು ಖರೀದಿ ಮಾಡುವಂಥವರ ಬಗ್ಗೆ ಈ ದಿನ ತುಂಬ ಆಸಕ್ತಿ ಇರುತ್ತೆ. ಆದರೆ ಈ ಸಂದರ್ಭದಲ್ಲಿ ಖರ್ಚುಗಳು ಕೂಡ ಸ್ವಲ್ಪ ಜಾಸ್ತಿ ಆಗ್ಬೋದು. ಇನ್ನು ಈ ದಿನದಲ್ಲಿ ಯಾವುದೇ ವ್ಯಕ್ತಿಯನ್ನು ಕಡೆಗಣಿಸಬೇಡಿ. ಏಕೆಂದರೆ ವ್ಯಕ್ತಿಯನ್ನು ಅಂಡರ್ ಎಸ್ಟಿಮೇಟ್ ಮಾಡಿದಾಗಲೇ ನಿಮಗೆ ತೊಂದರೆ ಆಗುವಂಥದ್ದು. ಪ್ರತಿಯೊಬ್ಬರಲ್ಲೂ ಕೂಡ ಏನೋ ಒಂದು ವಿಶೇಷತೆ ಇದೆ, ಏನೋ ಒಂದು ಟ್ಯಾಲೆಂಟ್ ಇದೆ, ಅದನ್ನು ನೀವು ಗುರುತಿಸಬೇಕು. ಹಾಗಾಗಿ ವ್ಯಕ್ತಿಯಲ್ಲಿರುವಂಥ ದೋಷಗಳನ್ನು ಎತ್ತಿ ಹೇಳೋದಕ್ಕಿಂತ ಅವರಲ್ಲಿರುವಂಥ ಒಳ್ಳೆಯ ಗುಣಗಳು ಯಾವ್ಯಾವುದು ಅನ್ನುವಂಥದ್ದನ್ನು ಪಟ್ಟಿ ಮಾಡ್ಕೊಳ್ಳಿ. ಅದರಿಂದ ಎಲ್ಲವೂ ಕೂಡ ನಿಮಗೆ ಪಾಸಿಟಿವ್ ಆಗಿ ಗೋಚರಿಸುತ್ತೆ. ಇಡೀ ಪ್ರಪಂಚವೇ ನಿಮಗೆ ಧನಾತ್ಮಕವಾಗಿ ಹಾಗೆ ಸಕಾರಾತ್ಮಕವಾಗಿದೆ ಅನ್ನುವಂಥ ವಿಚಾರ ಗೊತ್ತಾಗುತ್ತೆ. ಹಾಗಾಗಿನೇ ಈ ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದು ದೂರ ಹೋದಾಗ ಮನಸ್ಸಿಗೆ ಒಳ್ಳೆಯ ವಿಚಾರಗಳನ್ನು ತುಂಬಿಕೊಳ್ಳಿಕ್ಕೆ ಸ್ಥಳಾವಕಾಶ ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ನಿಮ್ಮ ಕೆಲಸದ ಒತ್ತಡ ಹೆಚ್ಚಾದರೂ ಕೂಡ ಅದನ್ನು ಸಮರ್ಥವಾಗಿ ನಿಭಾಯಿಸ್ತೀರಿ. ಇನ್ನು ನೆರೆಹೊರೆಯವರ ಜೊತೆಯಲ್ಲಿ ಈ ಆಸ್ತಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ವಿವಾದಗಳಿದ್ದರೆ ಅದನ್ನು ಕೂಡ ಬಗೆಹರಿಸಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಒಟ್ಟಾರೆ ಈ ದಿನ ನಿಮಗೆ ಒಂದು ಪ್ರಯತ್ನದ ದಿನ, ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಅವಕಾಶ ಇರುವಂತಹ ದಿನ. ಹಾಗಾಗಿ ನೀವು ಯಾವ ರೀತಿಯಲ್ಲಿ ಪಾಸಿಟಿವ್ ಆಗಿ ಮುಂದುವರಿತೀರೋ ಅದೇ ರೀತಿಯ ಫಲಿತಾಂಶಗಳು ಬರುತ್ತೆ. ಫಲಿತಾಂಶ ಸ್ವಲ್ಪ ನಿಧಾನ ಆಗ್ಬೋದು, ಆದರೂ ಕೂಡ ಒಳ್ಳೆಯ ಫಲವನ್ನು ಪಡ್ಕೊಳ್ಳಿಕ್ಕೆ ಅವಕಾಶಗಳಿದೆ. ಹಾಗೆ ಈ ದಿನ ವೈವಾಹಿಕ ಜೀವನದಲ್ಲಿ ಇರುವಂಥ ತಾಪತ್ರಯಗಳು, ತೊಂದರೆಗಳು, ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲೂ ಕೂಡ ಇರ್ತೀರಿ. ಹಾಗಾಗಿ ಈ ದಿನ ನಿಮಗೆ ನಿಮ್ಮ ಪ್ರಯತ್ನ ಯಶಸ್ಸನ್ನು ತರುತ್ತೆ. ಅದಕ್ಕಾಗಿಯೇ ಗಣಪತಿಯನ್ನು ಆರಾಧನೆ ಮಾಡಿ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಸಂಜೆಯ ಸಮಯದಲ್ಲಿ ಈ ದಿನ ಗಣಪತಿಯ ದರ್ಶನವನ್ನು ಮಾಡಿಬಿಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ಸಣ್ಣ ಪುಟ್ಟ ವಿಚಾರಗಳಿಗೆ ಈ ದಿನ ನೀವು ಕೋಪೋದ್ರೇಕಗೊಳ್ಳುವಂಥದ್ದು. ಅಂದರೆ ಇದ್ದಕ್ಕಿದ್ದಾಗೆ ಫ್ಲೇರಪ್ ಆಗಿಬಿಡ್ತೀರಿ, ಇದ್ದಕ್ಕಿದ್ದಾಗೆ ನಿಮ್ಮನ್ನು ನೀವು ಮರೆತುಬಿಟ್ಟು ಕೋಪವನ್ನು ಮಾಡಿಕೊಳ್ಳುವಂಥದ್ದು ಇದೆ. ಆದರೆ ತೀರಾ ಸಣ್ಣ ವಿಚಾರ, ತೀರಾ ಅಲ್ಪ ವಿಚಾರ, ಇದಕ್ಕೆ ಹೆಚ್ಚು ತಲೆ ಕೆಡಿಸ್ಕೊಳ್ತೀರಿ. ಆದರೆ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಬಂಡವಾಳ ಆಗಲಿ, ನಿಮ್ಮ ಒಂದು ಗುರುತರವಾದಂತಹ ಜವಾಬ್ದಾರಿಗಳಾಗಲಿ ಕೊಚ್ಚಿಕೊಂಡು ಹೋಗ್ತಾ ಇದೆ. ಆದರೆ ಈ ಸಣ್ಣದಕ್ಕೆ ಈ ದಿನ ಹೊಡೆದಾಡುವಂಥ ಸ್ವಭಾವ ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ಕೆಲವು ಸಮಸ್ಯೆಗಳು, ಅದರಲ್ಲೂ ಬಹಳ ಮುಖ್ಯವಾಗಿ ಹಣ ಮತ್ತು ಆರೋಗ್ಯ, ಈ ಎರಡು ಸಮಸ್ಯೆಗಳು ನಿಮ್ಮನ್ನು ಬಾಧಿಸ್ತಾ ಇದೆ. ಈ ಎರಡಕ್ಕೂ ಕೂಡ ವೆಚ್ಚಗಳಾಗುವಂಥದ್ದು. ಹಾಗಾಗಿ ನಷ್ಟದ ಬಾಬ್ತು ಕೂಡ ಈ ದಿನ ಹೆಚ್ಚಾಗುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಕಾರ್ಯದಕ್ಷತೆಗೆ ತಕ್ಕಂತಹ ಒಂದು ಸ್ಥಾನಮಾನ ಸಿಕ್ಕತ್ತೆ. ನಿಮ್ಮ ಮೇಲಧಿಕಾರಿಗಳು ನಿಮ್ಮ ವಿಚಾರವನ್ನು ಈ ದಿನ ತುಂಬ ಪ್ರಶಂಸೆ ಮಾಡ್ತಾರೆ. ಆದರೂ ಕೂಡ ಮನಸ್ಸಿನಲ್ಲಿ ಒಂದು ಕೊರಗು ಅನ್ನುವಂಥದ್ದು ಇದ್ದೇ ಇರುತ್ತೆ. ಯಾವುದೇ ವಿಚಾರದಲ್ಲೂ ಕೂಡ ಈ ದಿನ ಸಮಸ್ಯೆಗಳನ್ನು ಸಣ್ಣ ಪುಟ್ಟದಲ್ಲಿ ಎದುರಿಸಲೇಬೇಕಾಗತ್ತೆ. ಯಾವುದೂ ಕೂಡ ನಿಮಗೆ ಸರಳ ಆಗಲ್ಲ. ಎಲ್ಲೋ ಒಂದು ಕಡೆ ಕಷ್ಟಪಟ್ಟೆ ಕೆಲಸಗಳನ್ನು ಮಾಡಿಕೊಳ್ಬೇಕು. ಕೈ ಕೆಸರಾದರೆ ಮಾತ್ರ ಬಾಯಿ ಮೊಸರು ಈ ದಿನ ನಿಮಗೆ. ಇನ್ನು ಕುಟುಂಬ ಸದಸ್ಯರನ್ನು ಈ ದಿನ ಸ್ವಲ್ಪ ಕಡೆಗಣಿಸುವಂಥದ್ದು ಇದೆ. ಅವರು ಮಾತಾಡಿದ್ರೆ ಸೈರಣೆ ಇಲ್ಲ, ಅವರ ಮಾತುಗಳನ್ನು ಕೇಳಿಸ್ಕೊಳ್ಳಲ್ಲ. ಹಾಗಾಗಿನೇ ಈ ದಿನ ಸ್ವಲ್ಪ ಹಿನ್ನಡೆ ಉಂಟಾಗುವಂಥ ಸಂದರ್ಭ ಇದೆ. ಇನ್ನು ಈ ದಿನದಲ್ಲಿ ಅನುಕೂಲತೆಗಳಿದ್ರೂ ಕೂಡ ಅದನ್ನು ಬಳಸ್ಕೊಳ್ಳುವಂತಹ ಸಂದರ್ಭದಲ್ಲಿ ಯಾಮಾರ್ಬಿಡ್ತೀರಿ, ವಿಫಲರಾಗ್ತೀರಿ. ಹಾಗೆ ಈ ದಿನ ನಾನು ಅನ್ನುವಂಥದ್ದು, ಅಹಂ ಅನ್ನುವಂಥದ್ದು ಪ್ರಮುಖವಾಗಿ ಪ್ರಧಾನ ಪಾತ್ರವನ್ನು ವಹಿಸೋದ್ರಿಂದ ಸ್ವಲ್ಪ ಹೊಂದಾಣಿಕೆ ಕಡಿಮೆ ಇರುತ್ತೆ. ಇದರಿಂದ ಕಷ್ಟಗಳು ಜಾಸ್ತಿ. ಹಾಗಾಗಿ ನಿಮ್ಮ ಈ ಧೋರಣೆಯನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳಿ, ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾ ಸ್ತುತಿಯನ್ನು ಮಾಡಿ, ದುರ್ಗಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2.